गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरुवे नमः। गुरुवे सर्वलोकानां विशजे भवरोगिणां निधये सर्वविद्यानां श्री दक्षिणामूर्तये नमो नमः। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीमुपास्महे। जगतपितरं वंदे पार्वती परमेश्वरौ। ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶುಭ ಶ್ರಾವಣ ಮಾಸದ ಮಂಗಳವಾರ, ಅದರಲ್ಲೂ ಕಡೆಯ ಮಂಗಳಗೌರಿ ಅನುಷ್ಠಾನದ ಈ ಒಂದು ಮಂಗಳವಾರ ತಮ್ಮೆಲ್ಲರಿಗೂ ಕೂಡ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮೆಲ್ಲರ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮ ವಾಸ್ತುಗ್ರಹದ ಪೂಜಾಗೋದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಈ ಒಂದು ವಿಚಾರವನ್ನು ತಿಳಿಸ್ತಾ, ಇನ್ನು ಇವತ್ತಿನ ದಿವಸ ಮಂಗಳಗೌರಿ, ತಾಯಿ ಮಂಗಳಗೌರಿ, ಆ ಒಂದು ಗೌರಿಯ ಆರಾಧನೆ, ಹೆಂಗಳೆಯರ ಕೈಯಲ್ಲಿ ಪೂಜಾನುಷ್ಠಾನವನ್ನು ಮಾಡಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಒಂದು ವಿಶೇಷ. ಇವತ್ತಿನ ದಿವಸ ಮಂಗಳವಾರ ಏನೆಲ್ಲ ವಿಶೇಷತೆಗಳನ್ನು ತಿಳ್ಕೊಳ್ಬೋದು, ಯಾವ ರೀತಿ ಆಚರಣೆಗಳನ್ನು ನಾವು ಮಾಡಬೇಕೆಂಬತಕ್ಕಂಥದ್ರ ಕುರಿತಾಗಿ ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಮಾಹಿತಿಗಳನ್ನು ತಿಳ್ಕೊಳ್ಬೇಕಂದ್ರೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ? ಇನ್ಯಾಕೆ ತಡ, ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಇವತ್ತು ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ನಾನಂತೂ ಕಾತುರತೆಯಿಂದ ಕಾಯ್ತಾ ಇದ್ದೇನೆ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮಧರಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕರಾಸನಗರ್ಭಿತಾಂ ನರಸಿಕಾಂ ಸೋಂ ಕ್ಲೀಂ ಕಳಾಂ ವಿಪ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ. ಓಂ ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಓಂ ಮಹಾಕಾಳೀ ನಮಃ, ಮಹಾಲಕ್ಷ್ಮೀ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಓಂ ಬ್ರಾಹ್ಮ್ಯೇ ನಮಃ, ಮಾಹೇಶ್ವರೀ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಗೌರ್ಯೇ ನಮಃ, ಓಂ ಓಂ ಗೌರೀರ್ಮಿಮಾಯ ಸಲಿಲಾನಿಕ್ಷತ್ವದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಓಂ ಶ್ರೀ ಲಲಿತಾಂಬಿಕಾಯ ನಮಃ, ಗೌರಿಯೇ ನಮಃ, ಮಂಗಳದಾತ್ರೀ ನಮಃ, ಓಂ ಶ್ರೀ ಮಹಾಮಂಗಳಗೌರಿಯೇ ನಮಃ, ಓಂ ಗಿರಿಜಾಪ್ರಿಯೇ ನಮಃ, ಓಂ ಮಹಾರೂಪಾಯ ನಮಃ, ಓಂ ಶ್ರೀಂ ಗಿರಿಜಾಶಂಕರದೇವತಾಭ್ಯೋ ನಮಃ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ, ಪರಮೇಶ್ವರನ ಅರ್ಧಾಂಗಿಯಾದಂಥ ತಾಯಿ ಮಂಗಳಗೌರಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಕಡೆಯ ದಿನ, ಅಂದರೆ ಮಂಗಳವಾರ ಇದು ಕಡೆ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಶ್ರಾವಣದ ಮಂಗಳವಾರ ಮಂಗಳಗೌರಿ ಅನುಷ್ಠಾನ ಈ ವರ್ಷಕ್ಕೆ ಇದು ಸಂಪನ್ನವಾಗ್ತಾ ಇದೆ. ಈ ವರ್ಷಕ್ಕೆ ಶ್ರಾವಣ ಮಾಸದ ಕಡೆಯ ಮಂಗಳವಾರ ಇದು. ಇನ್ನು ಅಗೋ ಈಗೋ ಅಂದರೆ ಬಂದೇ ಬಿಡುತ್ತೆ ಗುರುವಾರದ ಅಮಾವಾಸ್ಯೆ. ಗುರುವಾರ ಅಮಾವಾಸ್ಯೆ ಬಂತು ಅಂದರೆ ಸಾರ್ವತ್ರಿಕವಾಗಿ ಒಂದಷ್ಟು ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಲೇಬೇಕು. ಲಾಭ ನಷ್ಟ ಎರಡೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಗುರುವಾರದ ಅಮಾವಾಸ್ಯೆ ಬಂತು ಅಂದರೆ ಎಲ್ಲರೂ ಅವ್ರವ್ರನ್ನ ಅವ್ರು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ನಿರತರಾಗಿರಲೇಬೇಕಾಗತ್ತೆ. ಯಾಕೆಂದರೆ ಅಮಾವಾಸ್ಯೆ ಗುರುವಾರ ಬಂದಾಗ ಒಂದಷ್ಟು ಜನ ಬೇರೆ ಪ್ರಕಾರದಲ್ಲಿ ಅಟ್ಟಹಾಸವನ್ನು ಮೆರೀತಾರೆ. ತಂತ್ರ ಮಂತ್ರ ಯಂತ್ರಗಳಿಗೆ ಇದು ಹೇಳಿ ಮಾಡಿದಂಥ ದಿನ. ಹಾಗೆ ಸಾಧ್ಯವಾದಷ್ಟು ರಕ್ಷಣೆ ಮಾಡಿಕೊಳ್ಳಿಕ್ಕೂ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ದಿನ. ಇದೇ ಬರ್ತಕ್ಕಂತಹ ಗುರುವಾರ ಅಮಾವಾಸ್ಯೆ ಶ್ರಾವಣ ಮಾಸದ ಕಡೆಯ ದಿನ, ಕೃಷ್ಣ ಪಕ್ಷದ ಕಡೆಯ ದಿನ, ಗುರುವಾರದ ಅಮಾವಾಸ್ಯೆ. ಅದಾದ ನಂತರ ಬರ್ತಕ್ಕಂಥದ್ದೇ ಭಾದ್ರಪದ ಮಾಸ. ಈ ಅಮಾವಾಸ್ಯೆಯನ್ನು
ಬೆನಕನ ಅಮಾವಾಸ್ಯೆ ಅಂತಲೂ ಕರೀತಾರೆ. ಬೆನಕನ ಅಮಾವಾಸ್ಯೆ ಅಂದರೆ ಗಣಪನ ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥದ್ದು. ಭಾದ್ರಪದ ಮಾಸ ಬಂತು ಅಂದರೆ ಎಲ್ಲೆಲ್ಲೂ ಸಡಗರ ಸಂಭ್ರಮ ತುಂಬಿ ತುಳುಕುತ್ತೆ. ಅಂತಹ ಗಣಪನ ಆರಾಧನೆ ಮಾಡಲಿಕ್ಕೂ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆ ಶುಭ ದಿನ. ಹಾಗಾಗಿ ಗಣಪತಿಯ ಆರಾಧನೆ ಮಾಡುವಂಥ ಈ ಶುಭ ಗಳಿಗೆಯಲ್ಲಿ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಬೇಗ ಸಿದ್ಧಿಯಾಗಲಿ. ಗುರುವಾರ ಮಾತ್ರ ತಪ್ಪದೀರ ತಾವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಮಾಡುವಂತಹದ್ದು. ಸಾಧ್ಯವಾದರೆ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಎಲ್ಲಿ ಅಂಕೋಲ ಮರ ಇದೆಯೋ ಅಂಕೋಲದಲ್ಲಿ ಬಿಳಿ ಅಂಕೋಲ ಮತ್ತು ಕರೆ ಅಂಕೋಲ ಅಂತ ಇರುತ್ತೆ. ಹಾಗೆ ಬಿಳಿಯ ಬಣ್ಣದ ಅಂಕೋಲ ಇದ್ದರೆ ಆ ಅಂಕೋಲ ಕಡ್ಡಿಗಳನ್ನು ಅಮಾವಾಸ್ಯೆ ಗುರುವಾರದಂದು ತಾವು ಸಂಗ್ರಹಣ ಮಾಡಿ. ಅದೇ ಅಮಾವಾಸ್ಯೆ ಅಂದು ಮುಟ್ಟಿದ್ರೆ ಮುನಿ ಟಚ್ ಮಿ ನಾಟ್ ಅದರದ ಒಂದಿಷ್ಟು ಕಡ್ಡಿ, ಒಂದು 3 ಇಂಚಷ್ಟು ಕಡ್ಡಿಗಳನ್ನು ಸಂಗ್ರಹ ಮಾಡಿಕೊಳ್ಳಿ. ಇದರ ಜೊತೆಗೆ ತುಳಸಿ ಕಾಷ್ಟ, ಒಣಗಿರ್ತಕ್ಕಂಥ ಕಾಷ್ಟ, ತುಳಸಿ ಕಡ್ಡಿ ಅಮಾವಾಸ್ಯೆ ಗುರುವಾರ ತೆಗಿಬಾರ್ದು. ಅದಕ್ಕಿಂತ ಮುಂಚಿತವಾಗಿ ಗಿಡವನ್ನು ತೆಗೆದಿದ್ದರೆ ಅಥವಾ ಕಡ್ಡಿಯನ್ನು ಮುರಿದಿಟ್ಟಿದ್ದರೆ ಒಣಗಿರ್ತಕ್ಕಂತಹ ಕಡ್ಡಿ, ತುಳಸಿ ಕಡ್ಡಿ, ಅಂಕೋಲ, ಮುಟ್ಟಿದ್ರೆ ಮನಿ. ಇದಕ್ಕೆ ಸಹಾಯಾರ್ಥವಾಗಿ ಜಾಜಿಕಾಯಿ ಅಥವಾ ಜಾಕಾಯಿ, ಬಿಳಿ ಸಾಸುವೆ, ಮತ್ತು ಮರ್ಲ ಮಾತಂಗಿ ಸಹಿತ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಬಹಳ ಮುಖ್ಯವಾಗಿ ಭುಜಪತ್ರೆ ಬೇಕು. ಭುಜಪತ್ರೆ ಒಂದಿದ್ದರೆ ಇದರೊಳಗೆ ಬರೆಯುವಂತಹ ಒಂದು ತಂತ್ರ ಅಂದರೆ ಭುಜಪತ್ರೆಯ ಮೇಲೆ ಒಂದು ಯಂತ್ರವನ್ನು ಬರೆದು ಆ ಯಂತ್ರದ ಒಳಗೆ ಇಷ್ಟೆಲ್ಲ ಸಾಮಗ್ರಿಗಳನ್ನು ತುಂಬಿ ಅದನ್ನು ಅಂಕೋಲ ವೃಕ್ಷದ ಒಂದು ಮೂಲೆಯಲ್ಲಿ ಆ ಅಂಕೋಲ ಕಡ್ಡಿ ಕನಿಷ್ಠ ಪಕ್ಷ 6ರಿಂದ 6 ಇಂಚಿದ್ರೂ ಸರಿಯೇ ಅಥವಾ 9 ಇಂಚಿದ್ರೂ ಸರಿಯೇ. ಒಂದು ಕಡ್ಡಿ 6 ಇಂಚಿದ್ರೂ ಸರಿ ಅಥವಾ 9 ಇಂಚಿದ್ರೂ ಸರಿ. ಹಾಗೆ ಮತ್ತೊಂದು ತಮ್ಮೆಲ್ಲರಲ್ಲೂ ಹೇಳುವಂಥ ಮಾತು, ನಿಮ್ಮ ಭಾಗದಲ್ಲಿ ಬಿಳೆ ಅಂಕೋಲ ಕಡ್ಡಿ ಇದ್ದರೆ, ಬಿಳೆ ಅಂಕೋಲ ಮರ ಇದ್ದರೆ ಆ ಮರದಿಂದ ಒಂದಷ್ಟು ಕೊಂಬೆಗಳನ್ನು ಸಂಗ್ರಹಿಸಿ ತಾವು ನಮ್ಮ ಆಶ್ರಮಕ್ಕೆ ತಂದು ಕೊಟ್ಟಿದ್ದೇ ಆದರೆ ಒಂದಷ್ಟು ಜನ ಇಲ್ಲ ಅಂತಕ್ಕಂಥವ್ರಿಗೆ, ಸಿಗಲ್ಲ ಅಂತಕ್ಕಂಥವ್ರಿಗೆ ನಾವು ನಮ್ಮ ಆಶ್ರಮದಲ್ಲಿ ನಾವು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಒಂದಷ್ಟು ವನಸೆರಿಗಳು ಒಂದೊಂದು ಪ್ರಾಂತ್ಯಗಳಲ್ಲಿ ಯಥೇಚ್ಛವಾದಂಥ ರೀತಿ ಇರುತ್ತೆ. ಆದರೆ ಅದೆಲ್ಲ ಕಡೆ ಸಿಗೋದಿಲ್ಲ. ಆದರೆ ಮಾರುಕಟ್ಟೆನಲ್ಲಿ ಈ ಒಂದು ವನಸಿರಿಗಳಿಗೆ ಗಗನಕ್ಕೆ ಹತ್ತಿರತಕ್ಕಂಥ ಬೆಲೆ ಇದೆ. ಅದರಲ್ಲೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ವನಸಿರಿಗಳ ಬಗ್ಗೆ ನಾನು ಹೇಳಿದ್ದ ಮರುಕ್ಷಣ ಅದು ಮಾರುಕಟ್ಟೆ ವ್ಯಾಪಾರಕ್ಕೆ ಬಂದುಬಿಡುತ್ತೆ. ವ್ಯಾಪಾರಕ್ಕೆ ಬರಲಿ, ತಪ್ಪಲ್ಲ. ಅಂಗಡಿಗೆ ಅಲ್ಲಿ ಮರಕ್ಕೆ ಹೋಗಬೇಕು, ಮರದಲ್ಲಿ ಕಿತ್ಕೊಂಡು ಬರಬೇಕು, ಒಂದಷ್ಟು ದೂರ ಪರಿಕ್ರಮಿಸಬೇಕು, ಕಷ್ಟ ಇದೆ, ಅಥವಾ ಅದನ್ನೇ ನಂಬಿರ್ತಕ್ಕಂಥವರ ಜೀವನೋಪಾಯ ಅದರಲ್ಲೇ ಇರುತ್ತೆ, ಯಾವುದೂ ತಪ್ಪಲ್ಲ. ಒಳ್ಳೆ ಪದಾರ್ಥವನ್ನು ನಾವು ಏನು ಕೇಳಿದ್ದೀವಿ, ನಾವು ಏನು ಹೇಳಿದ್ದೀವಿ, ಯಾವ ವನಸಿರಿ ಬಗ್ಗೆ ನಾವು ಮಾತಾಡಿದ್ದೀವಿ ಅದನ್ನು ನೀವು ತಂದುಕೊಟ್ಟು ಅದರ ಮೌಲ್ಯವನ್ನು, ಸೂಕ್ತ ಮೌಲ್ಯವನ್ನು ತೆಗೆದುಕೊಳ್ಳಿ. 10 ರೂಪಾಯಿ ಇರ್ತಕ್ಕಂತಹ ಬೆಲೆನ 100 ರೂಪಾಯಿ ಮಾರ್ತಕ್ಕಂಥದ್ದು. ಮನುಷ್ಯನಿಗೆ ಆಸೆ ಬೇಕು. ಪ್ರತಿಯೊಂದು ದುಡ್ಡು ಇವತ್ತು ದುಡ್ಡಿಲ್ಲ ಅಂದರೆ ಏನೂ ಇಲ್ಲ. ಆದರೆ 10 ರೂಪಾಯಿ ಇರ್ತಕ್ಕಂಥದ್ದನ್ನು ಮೌಲ್ಯನ 100 ರೂಪಾಯಿ ಮಾಡಿಬಿಟ್ರೆ ಅವ್ರು ತಗೊಳ್ಳೋರು ಬಹಳ ಕಷ್ಟ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಿರೋ ಪದಾರ್ಥ ಒಂದು, ಕೊಡೋದು ಮತ್ತೊಂದು. ಮೊನ್ನೆ ಬಾಗಲಕೋಟೆ ಮತ್ತು ಗುಲ್ಬರ್ಗ ಈ ಭಾಗದಲ್ಲಿ ಮತ್ತು ಬೀದರ್ ಕಡೆ ಮರಳ ಮಾತಂಗಿನ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತೋರಿಸ್ಕೊಟ್ಟಿದ್ದೆ ನಾನು. ಅಷ್ಟು ತೋರಿಸಿದ್ರೂ ಸಹಿತ ಮರಳ ಮಾತಂಗಿನ ಬೇರೆ ಯಾವುದೋ ವಸ್ತುವನ್ನು ಮರಳ ಮಾತಂಗಿ ಇದೇನೇ ಗುರುಗಳು ಹೇಳೋದು ಅಂಥೇಳಿ ಅದನ್ನು ಗ್ರಂಥಿ ಅಂಗಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಅದು ಸತ್ಯನಾ ಅಸತ್ಯವಾ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕಾಗಿ ಅಲ್ಲಿಂದ ವಸ್ತು ನನ್ನ ಹತ್ರ ತಂದಿದ್ದರು. ನೋಡಿದ್ರೆ ಅದು ಮರಳ ಮಾತಂಗಿ ಅಲ್ವೇ ಅಲ್ಲ. ಮರಳ ಮಾತಂಗಿ ಅಂದರೆ ಅದು ಶಿವಲಿಂಗ ಬೀಜ ಅಂತ ಹೇಳ್ತಾರೆ. ಸಾಕ್ಷಾತ್ ಸಾಂಬ ಸದಾಶಿವನ ಶಿವಲಿಂಗ ಆಧಾರ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅಂದರೆ ಯಾವುದೇ ಒಂದು ವಸ್ತು ಅದಕ್ಕೆ ತಾವೇ ಒಂದು ಹೆಸರಿಟ್ಟು ಅದನ್ನೇ ಇದೇ ಗುರುಗಳು ಹೇಳಿದ್ದು ಅಂತ ಹೇಳೋದಕ್ಕಿಂತ ನಾನು ಹೇಳಿರ್ತಕ್ಕಂಥದ್ದನ್ನು ಒಂದಲ್ಲ 4 ಜನ ನಿಮಗೆ ಅರಿವಿಲ್ದಿದ್ದರೆ ಮತ್ತಾರನ್ನಾರು ಕೇಳಿ ತಿಳ್ಕೊಳ್ಳಿ. ಪ್ರತಿ ಊರುಗಳಲ್ಲೂ ಜ್ಞಾನವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅದರ ಅನುಭವ ಇರತಕ್ಕಂಥವ್ರು ಇದ್ದಾರೆ. ಅದಕ್ಕೋಸ್ಕರ ಅಂಕೋಲ ಮರದ ಕಡ್ಡಿ, ಬಿಳಿ ಅಂಕೋಲ ಮರದ ಕಡ್ಡಿ ನಿಮ್ಮ ಪ್ರಾಂತ್ಯಗಳಲ್ಲಿದ್ದರೆ ದಯವಿಟ್ಟು ಒಂದಷ್ಟು ಆಶ್ರಮಕ್ಕೆ ನಾವು ತಂದುಕೊಡಿ. ಆಶ್ರಮಕ್ಕೆ ತಂದುಕೊಟ್ರೆ ಅದು ಗುರುವಾರನೇ ಸಂಗ್ರಹಣ ಮಾಡಿ. ನೀವು ಗುರುವಾರ ಆಶ್ರಮಕ್ಕೆ ಗುರುವಾರನೇ ತಂದು ಕೊಡಬೇಕು ಅಂತಿಲ್ಲ. ಗುರುವಾರ ನೀವು ಸಂಗ್ರಹಣ ಮಾಡಿ, ಅಂದರೆ ಆ ಮರದಿಂದ ಆ ಕೊಂಬೆಗಳನ್ನು ಕಟ್ ಮಾಡಿ ತೆಗೆದಿಟ್ಟಿರಿ.
ಗುರುವಾರ ತೆಗೆದಿರ್ತಕ್ಕಂಥದ್ದನ್ನು ಆ ಒಂದು ವಾರದಲ್ಲಿ ನೀವು ಯಾವಾಗಾದರೂ ತಂದು ಕೊಡಿ. 4-6 ಜನಕ್ಕೋ, ಒಂದು 10 ಜನಕ್ಕೋ, 100 ಜನಕ್ಕೋ ಅದರಿಂದ ಒಳಿತಾಗತ್ತೆ. ಅದನ್ನು ನಮ್ಮ ಕೈಯಿಂದ ಆಚೆ ಹೋಗುತ್ತೆ. ಇದೊಂದು ಸಹಾಯ ನೀವು ಮಾಡಿ ಅಂತ ನಾನು ಹೇಳಬಲ್ಲೆ. ಆದರೆ ಒಂದಂತೂ ಸತ್ಯ, ಈಗ ಬರ್ತಕ್ಕಂತಹ ಗುರುವಾರದ ಅಮಾವಾಸ್ಯೆ, ನಾನು ಹೇಳಿರುವ ಪದಾರ್ಥಗಳನ್ನು ಸಿದ್ಧತೆ ಮಾಡಿಕೊಳ್ಳಿ. ಗುರುವಾರದ ಬೆಳಿಗ್ಗೆ ಏನು ಕ್ರಮ ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ನೇರ ಪ್ರಸಾರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅತ್ಯದ್ಭುತವಾಗಿರ್ತಕ್ಕಂಥ ವಿಶೇಷತೆ ಇರತಕ್ಕಂಥ ಆ ಗುರುವಾರದಲ್ಲಿ ತನ್ನದೇ ಆದಂಥ ಒಂದು ಚಾಪು ಮುಡಿಸ್ಕೊಂಡಿರ್ತಕ್ಕಂಥ ಕ್ರಮ ಅಲ್ಲಿದೆ. ಯಾಕೆಂದರೆ ಗುರುವಾರದ ಅಮಾವಾಸ್ಯೆ, ಅದರಲ್ಲೂ ಬೆನಕನ ಅಮಾವಾಸ್ಯೆ, ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಮಾಡ್ತಾ ನಮ್ಮೊಳಗಿರ್ತಕ್ಕಂಥ ವಾಸ್ತುಗುರದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರ ಬೇಕಂದರೆ ಮೇಲಿಂದ ಮೇಲೆ ಬೀಳೋದು, ಮೇಲಿಂದ ಮೇಲೆ ಒದ್ದಾಡುವಂಥದ್ದು, ಕೆಲವು ದೃಷ್ಟಿದೋಷಕ್ಕೆ ಒಳಗಾಗಿರ್ತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದನ್ನು ತಡಿಲಿಕ್ಕಾಗದಿರೋ ಸಾಕಪ್ಪ ಭಗವಂತ ಅನ್ನೋರ್ಗೂ ಈ ಅಂಕೋಲದಲ್ಲಿ ಒಂದು ಸೂಕ್ತ ಪರಿಹಾರ ಇದೆ. ಆ ಪರಿಹಾರ ನಾಳೆ ಗುರುವಾರ ನಾನು ತಿಳಿಸ್ಕೊಡ್ತೇನೆ. ನಮಗೆ ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಂಗಳಗೌರಿಯ ಅನುಷ್ಠಾನದ ಕುರಿತಾಗಿ, ಗೌರಿ ಗಣೇಶ ಹಬ್ಬದ ಕುರಿತಾಗಿಯೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಗುರುವಾರ ಇರತಕ್ಕಂಥ ಶಕ್ತಿಯುತ ಅಮಾವಾಸ್ಯೆ ಪ್ರಯುಕ್ತ ಒಂದು ಬಹಳ ವಿಶೇಷವಾಗಿ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಒಂದು ತಂತ್ರಸಾರವನ್ನು ಕೂಡ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು ಗುರುಗಳು. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಗುರುಗಳೇ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸಿ. ಖಂಡಿತ. ಹೇಳಿರ್ತಕ್ಕಂತಹ ಪದಾರ್ಥಗಳು ಮರಳ ಮಾತಂಗಿ, ಬಿಳಿ ಸಾಸಿವೆ, ಜೊತೆಗೆ ತುಳಸಿ ಕಡ್ಡಿ. ತುಳಸಿ ಕಡ್ಡಿನ ಅವತ್ತೇ ಮುರಿಬಾರ್ದು. ಒಣಗಿರ್ತಕ್ಕಂಥ ಕಡ್ಡಿ ಈ ಹಿಂದೆ ಯಾವುದನ್ನು ತೆಗೆದಿಟ್ಟಿದ್ದರೆ, ತುಳಸಿ ಗಿಡ ಒಣಗೋಗಿದೆ ಅಂತ ತೆಗೆದಿಟ್ಟಿರ್ತಕ್ಕಂಥ ತುಳಸಿ ಕಾಷ್ಟ ಇದ್ದರೆ ಅದಿನ್ನೂ ಉತ್ತಮ. ಚೆನ್ನಾಗಿ ಹಚ್ಚ ಹಸಿರಿರ್ತಕ್ಕಂಥ ತುಳಸಿ ಗಿಡದ ಕಡ್ಡಿಯನ್ನು ಮುರಿಬೇಡಿ, ಯಾವತ್ತೂ ಅದು ತಪ್ಪಾಗುತ್ತೆ. ಹಾಗಾಗಿ ತುಳಸಿ ಕಡ್ಡಿ. ಇದರಲ್ಲಿ ಪ್ರಧಾನ ಪಾತ್ರ ವಹಿಸುವಂತಹದ್ದು ಅಂಕೋಲ, ಬಿಳೆ ಅಂಕೋಲ. ಇನ್ನು ಭುಜಪತ್ರೆ ಮೇಲೆ ನಾವು ಬರೆಯುವಂತಹ ಯಂತ್ರ ಏನು, ಹೇಗೆ ಬರೀಬೇಕು ಅದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದಕ್ಕೆ ಮಣ್ಣಿನ ಹಣತೆನೇ ಬೇಕು. ಮಣ್ಣಿನ ಹಣತೆ 4 ಮಣ್ಣಿನ ಹಣತೆ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಈ ಮಣ್ಣಿನ ಹಣತೆ ಒಮ್ಮೆ ಈ ಕಾರ್ಯಕ್ಕೆ ಬಳಸಿದ ನಂತರ, ಅಂದರೆ ಈ ತಂತ್ರಸಾರಕ್ಕೆ ಬಳಸಿದ ಮೇಲೆ ಈ ಮಣ್ಣಿನ ಹಣತೆಗಳನ್ನು ಪುನಃ ನೀವು ಬಳಸೋದು ಅಷ್ಟು ಸೂಕ್ತ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಣ್ಣಿನ ಹಣತೆ 4 ಮಣ್ಣಿನ ಹಣತೆಯನ್ನು ತಂದು ಈ ಅನುಷ್ಠಾನಕ್ಕೆ ಬಳಸಿದ ಮೇಲೆ ಪರವಾಗಿಲ್ಲಪ್ಪ ಮುಂದಿನ ಸತಿ ಇನ್ಯಾವುದೋ ಒಂದು ಅನುಷ್ಠಾನಕ್ಕಾಗುತ್ತೆ ಅಂತ ಅದನ್ನು ಮನೇಲಿ ಇಟ್ಕೊಳ್ಳುವಂಥದ್ದು ಸೂಕ್ತ ಅಲ್ಲ. ಮೊದಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಆ ಕ್ಷಣಕ್ಕೆ ಅಕಸ್ಮಾತು ಈ ಒಂದು ತಂತ್ರಸಾರವನ್ನು ಮಾಡುವಾಗ ಇದನ್ನು ನಾನು ಮರೆತರೂ ನೀವು ಅದನ್ನು ಮರಿಬಾರ್ದು. ಯಾಕೆಂದರೆ ಕೆಲವು ವಿಚಾರಗಳನ್ನು ಸರಿಯಾದ ರೀತಿ ಕ್ರಮವಹಿಸಿ ನಾವೇನು ಹೇಳ್ತೀವೋ ಅದನ್ನೇ ಮಾಡಿ. 4 ಮಣ್ಣಿನ ಹಣತೆ. 4 ಮಣ್ಣಿನ ಹಣತೆ. ಇದಕ್ಕೆ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥ ಪದಾರ್ಥ ಏನಂದರೆ ದದಿಯನ್ನು, ಅಂದರೆ ಮೊಸರನ್ನು. 1 ಹಿಡಿಯಷ್ಟು ಅಕ್ಕಿ ಅನ್ನ ಮಾಡಿಕೊಳ್ಬೇಕು. 1 ಹಿಡಿ ಅಕ್ಕಿ ಅನ್ನ, ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. 1 ಹಿಡಿ ಅಕ್ಕಿ ಅನ್ನ ಮಾಡ್ಕೊಳ್ಳಿ. ಅನ್ನಕ್ಕೆ ಸ್ವಲ್ಪ ಮೊಸರು ಹಾಕಿ ಇದನ್ನು ನೈವೇದ್ಯಕ್ಕೆ ಕೊಡಿ. ಅಂದರೆ ಈ ತಂತ್ರಸಾರಕ್ಕೆ ಇದು ಬೇಕಾಗಿರ್ತಕ್ಕಂಥದ್ದು ಗುರುವಾರದ ತಂತ್ರಸಾರಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ಈಗಾಗಲೇ ಬಹಳ ಸ್ಪಷ್ಟೀಕರಿಸಿ 1, 2, 3 ಸತಿ ಹೇಳ್ತಾ ಇದ್ದೇನೆ. ಉದ್ದೇಶ ಎಲ್ಲೂ ಅಚಾತುರ್ಯ ಆಗಬಾರ್ದು. ತಂತ್ರಸಾರಗಳನ್ನು ಮಾಡಿದ್ರೆ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು. ಆನಂದ್ ಗುರುಜಿಯವರು ಹೇಳುವಂಥ ತಂತ್ರಸಾರವನ್ನು ಮಾಡಿ ನನ್ನ ಕುಟುಂಬದಲ್ಲಿ ಒಂದು ಶ್ರೇಯಸ್ಸನ್ನು ಕಂಡಿದ್ದೀನಿ ಎಂಬತಕ್ಕಂಥದ್ದು ಧ್ವನಿ ಇಲ್ಲಿವರೆಗೂ ಬಂದಿರತಕ್ಕಂಥದ್ದೇ ನನಗೆ ಬಹಳ ಸಂತೋಷ ಇದೆ. ಅಂದರೆ ಎಲ್ಲೂ ಅಚಾತುರ್ಯ ಮಾಡ್ಕೊಳ್ದಿರ, ನಾನು ಹೇಳಿದ್ದೊಂದು ನೀವು ಮಾಡಿದ್ದೊಂದು ಅಂತ ಆಗದಿರ, ನಾನು ಹೇಳಿರ್ತಕ್ಕಂಥದ್ದನ್ನು ಕ್ರಮವಾಗಿ ಪಾಲನೆ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂತಹ ಧ್ವನಿ ಸಾಕಷ್ಟು ಇದೆ. ಅದು ನಮಗೆ ಸಂತೋಷ ಇದೆ. ಹಾಗಾಗಿ ಬಿಳೆ ಅಂಕೋಲದ ಕಡ್ಡಿಯನ್ನು ಗುರುವಾರ ಅಮಾವಾಸ್ಯೆ ಎಂದೇ ತರಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡಿ. ಇನ್ನು ಬೇಕಾಗಿರೋ ಪದಾರ್ಥಗಳೆಲ್ಲವೂ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಬೆಳಿಗ್ಗೆ ಮಾಡುವ ಕ್ರಮ ನಮ್ಮ ನೇರ ಪ್ರಸಾರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅವತ್ತು ಸಾಧ್ಯವಾದಷ್ಟು ಬೆಳಗ್ಗೆ ಬೇಗನೆ ಶುರು ಮಾಡಿಬಿಡೋಣ. ಬೆಳಗ್ಗೆ ಬೇಗ ಅಂದರೆ ನೇರ ಪ್ರಸಾರ ಪ್ರಾರಂಭ ಆದ ನಂತರ ಹಿಂದಲೇ ತಂತ್ರಸಾರಕ್ಕೆ ಮೊದಲು ಆದ್ಯತೆ ಕೊಡೋಣ. ತಂತ್ರಸಾರವನ್ನು ತಿಳ್ಕೊಂಡು ಅದರ ಒಂದು ಕ್ರಮ ನಿಮಗೆ ಪರಿಪಾಲನೆ ಬೇಗ ಕ್ರಮಬದ್ಧ ಮಾಡಿ ಅದರ ಫಲಗಳು ಸಿಗಲಿ, ಅದರ ಫಲಗಳನ್ನು ಸಿದ್ಧಪಡಿಸ್ಕೋಬೇಕು. ಹಾಗೆ ಈ ತಂತ್ರದಿಂದ ಏನು ನಮಗೆ ಅನುಕೂಲ ಆಗಬಹುದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಮುಖ್ಯವಾಗಿ ಅಂಕೋಲ ಕಡ್ಡಿ ನಿಮ್ಮ ಮನೆಯ ಪ್ರಧಾನ ದ್ವಾರದಲ್ಲಿ ಕಟ್ಟೋದ್ರಿಂದ ವಾಸ್ತುವಿಗೆ ಸಂಬಂಧಪಡ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಮುಖ್ಯವಾಗಿ ಈ ಬಾರಿ ನಾನು ತಿಳಿಸುವಂತಹ ಈ ತಂತ್ರದಿಂದ, ಬೆನಕನ ಅಮಾವಾಸ್ಯೆಯಿಂದ ಯಾರ ವಾಸ್ತುಗುರದಲ್ಲಿ ಈ ತಂತ್ರಸಾರಗಳಿಂದ, ಕೆಲವು ದೋಷಗಳಿಂದ, ಕೆಲವು ಗ್ರಹಸ್ಥಿತಿಗಳ ವ್ಯತ್ಯಾಸದಿಂದ
ಅಥವಾ ಏನೋ ಒಂದು ಅಚಾತುರ್ಯ ಆಗಿದೆ, ಇದರಿಂದ ನಾವು ಪಾರಾಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಹವರಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೋದು. ಯಾಕೆಂದರೆ ಈ ತಂತ್ರದಲ್ಲಿ 4 ದೀಪಗಳನ್ನು ಬಳಸ್ತೀವಿ ನಾವು. 4 ದೀಪದ ಜೊತೆಗೆ ತಂತ್ರಸಾರ ಮಾಡುವಾಗ ಒಂದು ಲೋಟದಲ್ಲಿ ಕೆಂಪು ನೀರನ್ನು ಮಾಡಿರ್ತೀವಿ. ಆ ಕೆಂಪು ನೀರು ರಕ್ತವರ್ಣದ ನೀರು, ಅಂದರೆ ಕೆಂಪು ಬಣ್ಣದ ನೀರು. ಆ ಕೆಂಪು ಬಣ್ಣದ ನೀರು ಜೊತೆಗೆ ಮೊಸರನ್ನ, ಇದು ವಾಸ್ತುಗೃಹಕ್ಕೆ ಶಾಂತಿ ಕೊಡ್ತಕ್ಕಂಥದ್ದು. ಮನುಷ್ಯನ 27 ನಕ್ಷತ್ರಕ್ಕೂ ಸಂಬಂಧಪಡ್ತಕ್ಕಂತಹ ದೋಷಗಳಿದ್ದರೆ ಅದು ದೂರ ಆಗುವಂಥದ್ದು. ನೋಡಿ, ಒಂದೊಂದು ತಂತ್ರಗಳನ್ನು ಮಾಡಿದಾಗ ಸಂಪೂರ್ಣವಾಗಿ ಈ ಸಮಸ್ಯೆಗಳಿಂದ ನಮ್ಮ ಜೀವನದಲ್ಲಿ ನಾವು ಈ ಸಮಸ್ಯೆ ಕಷ್ಟಗಳಿಂದ ಮುಕ್ತರಾಗಿ ಹೊರಗಡೆ ಬರ್ತೀವಿ ಅಂತಕ್ಕಂಥದ್ದಲ್ಲ. ಆ ಕಷ್ಟಗಳನ್ನು ತಡಿಲಿಕ್ಕೆ ಒಂದಷ್ಟು ಶಕ್ತಿ ಸಿಗ್ತಕ್ಕಂಥದ್ದು, ಒಂದು ರಕ್ಷಣೆ ಸಿಗ್ತಕ್ಕಂಥದ್ದು. ಅದೇನು ಹೇಳ್ತಾರಲ್ಲ, ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷ್ಯ ಅಂತ. ಆ ಪ್ರಕಾರ ಬಂದೊದಗುವಂತಹ ಪ್ರಾರಬ್ಧ ಕರ್ಮವನ್ನು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಮನುಷ್ಯನ ಗ್ರಹಗತಿಗಳು, ಮನುಷ್ಯನ ನಡವಳಿಕೆಗಳು, ಗೊತ್ತಿದ್ದು ಗೊತ್ತಿಲ್ಲದಿರೋ ಮಾಡಿರ್ತಕ್ಕಂಥ ತಪ್ಪುಗಳು, ಇದೆಲ್ಲಕ್ಕೂ ಮೀರಿ ಏನೋ ನನಗೊಂದು 1000 ವರ್ಷ ಆಯುಷ್ಯಿದೆ, ಎಲ್ಲರೂ ಸತ್ರು ನಾನು ಸಾಯೋದಿಲ್ಲ ಅಂತ ಹೇಳಿ ಬೇರೊಬ್ಬರ ಮೇಲೆ ಕೆಡುಕು ಪ್ರಯೋಗಗಳನ್ನು ಮಾಡುವಂಥ ಹುಚ್ಚು ಜನ ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಮನುಷ್ಯನ ಜೀವನ ನೀರಿನ ಮೇಲಿರ್ತಕ್ಕಂಥ ಗುಳ್ಳೆ ಥರ ಅಂತಕ್ಕಂಥದ್ದನ್ನು ಮರೆತು, ನನಗೇ ಆಯುಷ್ ಪ್ರಮಾಣ ಜಾಸ್ತಿ ಇದೆ, ನನ್ನದೇ ಜೀವನ ಪರಿಪೂರ್ತಿ ಇರ್ತಕ್ಕಂಥದ್ದು, ನಾನೊಂದು 1000 ವರ್ಷ ಬದುಕ್ಬೋದು ಅಂತ ಹೇಳಿ ಇನ್ನೊಬ್ಬರು ಸುಂದರವಾಗಿರ್ತಕ್ಕಂಥ ಬದುಕಿನ ಮೇಲೆ ಚೆಲ್ಲಾಟ ಆಡ್ತಿದ್ದಾರಲ್ಲ, ಅಂತಹವರ ಬಾಯಿ ಮುಚ್ಚಿಸ್ಲಿಕ್ಕೆ, ಅಂತಹವ್ರಿಗೊಂದು ಕಡಿವಾಣ ಹಾಕಲಿಕ್ಕೆ ಇಂತಹ ತಂತ್ರಸಾರ ಶೀಘ್ರ ಫಲವನ್ನು ಕೊಡುತ್ತೆ. ಈ ಫಲವನ್ನು, ಈ ತಂತ್ರವನ್ನು ಯಾರು ಮಾಡ್ತಿರೋ, ಮಾಡುವಂತಹವರ ವಾಸ್ತುಗೃಹ ನಿಜಕ್ಕೂ ಹೇಳ್ತಾರೆ ಇದು ಅತ್ಯದ್ಭುತವಾಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಯಾಕೆಂದರೆ ತಂತ್ರಸಾರದ ಶಕ್ತಿ ಒಂದು ಕಡೆ ಆದರೆ ಬೆನಕನ ಅಮಾವಾಸ್ಯೆ ಅದು ಮತ್ತೊಂದು ಕಡೆ. ಬೆನಕನ ಅಮಾವಾಸ್ಯೆ ದಿವಸ ಈ ಬಾರಿ ಬಂದಿರತಕ್ಕಂಥ ಬೆನಕನ ಅಮಾವಾಸ್ಯೆ, ಈ ಬಾರಿ ಬಂದಿರತಕ್ಕಂತಹ ಗುರುವಾರದ ಅಮಾವಾಸ್ಯೆ, ತಾವು ಎಷ್ಟು ಎಚ್ಚೆತ್ಕೊಂಡಿರ್ತೀರೋ, ಎಷ್ಟು ಎಚ್ಚರಿಕೆಯಲ್ಲಿರ್ತೀರೋ, ಅವತ್ತು ಬೇಡ ಅಂದರೂ ಬಲವಂತವಾಗಿ ಗಾಡಿ ತೊಗೊಂಡು 90 ಸ್ಪೀಡಲ್ಲಿ ಹೋಗ್ತೀನಿ, ನೀವು 60ಕ್ಕೆ ಹೋದರೂ ಸಹಿತ ಎಡವಟ್ಟಾಗುತ್ತೆ. ಅವತ್ತು ಗುರುವಾರದ ಅಮಾವಾಸ್ಯೆ, ಅರ್ಥ ಮಾಡ್ಕೊಳ್ಳಿ. ವಾಹನದಲ್ಲಿ ಓಡಾಡುವಾಗ ಒಬ್ರಿಗೊಬ್ಬರು ಮಾತುಕತೆ ಘರ್ಷಣೆ ಮಾಡಿಕೊಂಡಾಗ ಸುಮ್ಮನೆ ಆದರೂ ಕೈ ಮಿಲಾಯಿಸ್ಕೊಂಡ್ಬಿಡ್ತೀರಿ. ಅವತ್ತಿನ ದಿವಸ ಸಂಜೆ ಒಳಗೆ ಹೋಗಿ ನೋಡಿದ್ರೆ ಸ್ಟೇಷನಲ್ಲಿ ಎಷ್ಟು ಕೇಸ್ ಬುಕ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಅಂದರೆ ಮನುಷ್ಯನ ಗ್ರಹಗತಿಗಳ ಮೇಲೆ 27 ನಕ್ಷತ್ರ, ಆ ನಕ್ಷತ್ರದಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ತಮಗೆ ಗೊತ್ತಿಲ್ಲದಂಥ ರೀತಿ ಕೆಲವು ತಪ್ಪುಗಳನ್ನು ಮಾಡಿಕೊಳ್ತಾರೆ, ಕೆಲವು ಸಮಸ್ಯೆಗೆ ಈಡಾಗ್ತಾರೆ. ಅದಕ್ಕಾಗಿ ಈ ಬಾರಿ ಬಂದಿರತಕ್ಕಂತಹ ಬೆನಕನ ಅಮಾವಾಸ್ಯೆ, ಅದರ ಪೂರ್ವಭಾವಿಯಾಗಿ ಈ ಒಂದು ತಂತ್ರಸಾರವನ್ನು ಮಾಡಿಕೊಳ್ಳೋದ್ರಿಂದ ತಮ್ಮೆಲ್ಲರಿಗೂ ಯಶಸ್ಸಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ರು ಗುರುಗಳು, ಬೆನಕನ ಅಮಾವಾಸ್ಯೆ ಈ ಬಾರಿ ಬಹಳ ಕ್ರೂರವಾಗಿದೆ. ಗಾಡಿಯನ್ನು ಓಡಿಸ್ಬೇಕಾದ್ರೆ ಆಗಲಿ, ನಡಿಬೇಕಾದ್ರೆ ಆಗಲಿ, ಓಡಾಡಬೇಕಾದ್ರೆ ಆಗಲಿ, ರಸ್ತೆಯಲ್ಲಿ ಮಾರ್ಗವನ್ನು ಬದಲಾಯಿಸಬೇಕಾದ್ರೆ ಆಗಲಿ, ಇಲ್ಲ ನೀವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಾಗಲಿ ಬಹಳ ಜೋಪಾನವಾಗಿರಬೇಕು, ಬಹಳ ಸೂಕ್ಷ್ಮವಾಗಿರಬೇಕು, ಬಹಳ ಗಂಭೀರವಾಗಿರಬೇಕು. ಏನೊಂದು ವಿಚಾರದ ಬಗ್ಗೆ ನಿಲುವು ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ 10 ಬಾರಿ ಆಲೋಚನೆಗಳನ್ನು ಮಾಡಬೇಕೆಂಬತಕ್ಕಂಥದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಇನ್ನು ಇಂತಹ ಸಮಸ್ಯೆಗಳು ಎದುರಾಗಿರೋದ್ರಿಂದ ಇಂತಹ ಸಮಸ್ಯೆಗೆ ರಾಮಬಾಣದಂತೆ ಕೆಲಸ ಮಾಡ್ತಾ ಇರತಕ್ಕಂಥ ಈ ಒಂದು ಅನುಷ್ಠಾನ ತಂತ್ರಸಾರವನ್ನು ಕೂಡ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಈ ಒಂದು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಯನ್ನು ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಬಿಡಿ, ಇಲ್ಲ ನಿಮ್ಮ ಫೋನ್ ಏನಾದರೂ ಇದ್ದರೆ ಪಟ್ಟಂತ ವಾಯ್ಸ್ ರೆಕಾರ್ಡರನ್ನು ಆನ್ ಮಾಡಿಕೊಂಡು ಟಿ ವಿ ಹತ್ರ ಇಟ್ಕೊಂಬಿಡಿ, ಇದು ಬೆಸ್ಟ್. ಮತ್ತೊಮ್ಮೆ ಮಗದೊಮ್ಮೆ ತಾವು ಕೇಳಿಸ್ಕೊಳ್ಬೋದು. ಬುಕ್ಕಲ್ಲಿ ಬರ್ಕೊಳ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಆದಷ್ಟು ಬೇಗ ಬರ್ಕೊಂಡ್ಬಿಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು 4 ದೀಪ, 4 ದೀಪ, ಮಣ್ಣಿನ ಹಣತೆ ಚಿಕ್ಕದಾಗಿದ್ರೂ ಸಾಕು, ಒಂದು ಈ ಗಾತ್ರದಷ್ಟು ಮಣ್ಣಿನ ದೀಪ, 4 ದೀಪವನ್ನು ತೆಗೆದಿಟ್ಕೊಳ್ಳಿ. ಮತ್ತು ಬಿಳಿ ಅಂಕೋಲ ಕಡ್ಡಿ, ಬಿಳಿ ಅಂಕೋಲ ಕಡ್ಡಿ, ಅದರಲ್ಲಿ ತಾವು ಆ ಒಂದು ಅಂಕೋಲ ಕಡ್ಡಿಯ ಸೈಜನ್ನು ಕೂಡ ಗುರೂಜಿಯವರು ನಮಗೆ ಹೇಳಿರ್ತಕ್ಕಂಥದ್ದಿದೆ. ಏನಪ್ಪ, 6 ಇಂಚು ಇಲ್ಲ ಅಂದರೆ 9 ಇಂಚು, ಇದೆರಡರಲ್ಲಿ ಯಾವುದಾದ್ರೂ ಕೂಡ ಪರವಾಗಿಲ್ಲ. ನಿಮ್ಗೆ ಯಾವುದು ಆ ಕ್ಷಣಕ್ಕೆ ಸಿಗುತ್ತೋ ಅಂಕೋಲ ಕಡ್ಡಿ, ಆ ಒಂದು ಕಡ್ಡಿಯನ್ನು 6 ಇಂಚು ಅಥವಾ 9 ಇಂಚು ಅಗಲಕ್ಕೆ ತಾವು ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಇದಾದ ಮೇಲೆ ಬಿಳಿ ಸಾಸಿವೆ, ಮರಳ ಮಾತಂಗಿ ಮತ್ತು ಜಾಕಾಯಿ, ಬಿಳಿ ಸಾಸಿವೆ, ಮರಳ ಮಾತಂಗಿ, ಜಾಕಾಯಿ, ಇದಿಷ್ಟನ್ನು ಕೂಡ ತಾವು ಸಿದ್ಧಪಡಿಸಿಟ್ಕೊಂಡಿರಿ. ಮತ್ತು ಭುಜಪತ್ರೆ, ಆ ಒಂದು ಯಂತ್ರವನ್ನು ಬರೀಲಿಕ್ಕಾಗಿ ಭುಜಪತ್ರೆಯಲ್ಲಿ ಯಂತ್ರವನ್ನು ಬರೀಲಿಕ್ಕೆ, ಆ ಒಂದು ಯಂತ್ರವನ್ನು ಬರೀಲಿಕ್ಕೆ ಒಂದು ಸಹಾಯ ಬೇಕಲ್ವಾ, ಆ ಸಹಾಯಕ್ಕೋಸ್ಕರ ತುಳಸಿ ಕಡ್ಡಿ, ಇದಿಷ್ಟನ್ನು ಕೂಡ ತಾವು ಸಿದ್ಧಪಡಿಸಿಟ್ಕೊಳ್ಬೇಕು. ಇನ್ನು ಇದೆಲ್ಲದರ ಜೊತೆಗೆ ಈ ಒಂದು ತಂತ್ರಸಾರಕ್ಕೆ ಮುಖ್ಯ ವನಸಿರಿ ಯಾವುದಪ್ಪ, ಟಚ್ ಮಿ ನಾಟ್ ಅಂದರೆ ಮುಟ್ಟಿದ್ರೆ ಮುನಿ.
ಆ ಒಂದು ವನಸಿರಿಯನ್ನು ಕೂಡ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿರಬೇಕು. ಇದೆಲ್ಲದರ ಜೊತೆಗೆ ಇದಕ್ಕೆ ನೈವೇದ್ಯ ಬೇಕಲ್ವಾ, ಈ ಒಂದು ತಂತ್ರಸಾರಕ್ಕೆ. ಅದಕ್ಕೆ ಒಂದು ಹಿಡಿ ಅಕ್ಕಿಯಿಂದ ಅನ್ನವನ್ನು ಮಾಡಿಕೊಂಡು ಅದಕ್ಕೆ ಮೊಸರನ್ನು ಕಲಸಿ ಮೊಸರನ್ನವನ್ನು ತಾವೆಲ್ಲರೂ ಕೂಡ ತಯಾರು ಮಾಡಿಕೊಳ್ಬೇಕು. ಈ ಒಂದು ತಂತ್ರಸಾರಕ್ಕೆ ನೈವೇದ್ಯಕ್ಕಾಗಿ ಮೊಸರನ್ನವನ್ನು ತಾವೆಲ್ಲರೂ ಕೂಡ ತಯಾರು ಮಾಡಿಕೊಳ್ಬೇಕು. ಇನ್ನು ಇದೇ ಬರ್ತಕ್ಕಂಥ ಗುರುವಾರದ ಬೆನಕನ ಅಮಾವಾಸ್ಯೆ ಎಂದು ಈ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ, ತಪ್ಪದೇ ಈ ಒಂದು ಅನುಷ್ಠಾನವನ್ನು ನಾವೆಲ್ಲರೂ ಕೂಡ ಮಾಡ್ಕೊಳ್ಳೋಣ. ಬಂದಿರತಕ್ಕಂಥ ಸಂಕಷ್ಟಗಳಿಂದ ನಾವೆಲ್ಲರೂ ಕೂಡ ಪಾರಾಗೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ತಾವು ಹೇಳಿದ ತಕ್ಷಣವೇ ಪಂಚಾಂಗ ನನ್ನ ಕೈ ತೊಗೊಳೋಕ್ಕೆ ರೆಡಿಯಾಗಿದ್ದೇನೆ. ಹಾಗೆ ಯಾಕೆಂದರೆ ಸಮಯ ಮುಂದಕ್ಕೆ ಹೋಗ್ತಾನೇ ಇದೆ. ಹೌದು. ಆದರೂ ಸಮಯವನ್ನು ಹಿಡಿದಿಡಲಿಕ್ಕಾಗೋದಿಲ್ಲ. ಅಮೂಲ್ಯವಾಗಿರ್ತಕ್ಕಂಥ ಸಮಯ. ಮನುಷ್ಯನ ಜೀವನ, ಮನುಷ್ಯನ ಬದುಕು, ತಾನು ಹೇಗೆ ಬದುಕಬೇಕು ಎಂಬತಕ್ಕಂಥ ಬದುಕಿನ ಸೂತ್ರಗಳನ್ನು, ಅನುಭವದ ಪಾಠವನ್ನು ನಾವು ಕಲಿಯಲೇಬೇಕು, ಕಲಿಸ್ಕೊಳ್ಬೇಕು ಮತ್ತು ಹೇಳೋರು ಸಹಿತ ನಮ್ಮ ಜೊತೆಗೆ ಇರಬೇಕು. ಅನುಭವಸ್ಥರ ಮಾತು ನೀವು ಗ್ರಂಥಗಳಲ್ಲಿ ಸಿಕ್ಕೋದಿಲ್ಲ. ಯಾಕೆಂದರೆ ಅವರು ಆ 7 ಬೀಳುಗಳ ಅನುಭವದ ಮಾತನ್ನು ನಾವು ಆಲಿಸಲೇಬೇಕು. ಮನೇಲಿರ್ತಕ್ಕಂಥ ಅವರು ಏನಾದರೂ ಒಂದು ಮಾತು ಹೇಳಿದ್ರೆ ಆ ಮಾತಿನಂತೆ ನಡೆಯೋಕ್ಕೆ ಯೋಚನೆ ಮಾಡಬೇಕು. ಮನೇಲಿ ಹಿರಿಯರು ಏನಾದರೂ ಒಂದು ಮಾತು ಹೇಳಿದ್ರೆ ಅದನ್ನು ಆದಷ್ಟು ಪಾಲನೆ ಮಾಡೋದ್ರ ಬಗ್ಗೆ ಮನೇಲಿರ್ತಕ್ಕಂಥ ಮಕ್ಕಳು, ಮನೇಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಅದನ್ನು ಪಾಲಿಸಬೇಕು. ಮನೇಲಿರ್ತಕ್ಕಂಥ ಹಿರಿಯರು ಹೇಳ್ತಾರೆ, ಇಂಥದ್ದೊಂದು ಕೆಲಸ ಮಾಡಬೇಡ, ಇಂಥ ಕಡೆ ಹೋಗಬೇಡ, ಇಂತಹವರ ಸವಾಸ ಮಾಡಬೇಡ, ಇಂತಹ ವ್ಯಕ್ತಿಗಳ ಜೊತೆ ಸೇರಿದ್ರೆ ನೀನು ಹಾಳಾಗ್ತೀಯ. ಇದೆಲ್ಲವೂ ಸಹಿತ ಅವರ ಅನುಭವ ಜೊತೆಗೆ ಅವರಿಗೆ ಅವರದೇ ಆದಂತಹ ಅನುಭವದ ನುಡಿ ಇರುತ್ತಲ್ಲ, ಅದಕ್ಕಿಂತ ಮುಖ್ಯವಾಗಿ ಭಗವಂತ ಆಯಾ ಸನ್ನಿವೇಶಕ್ಕೆ ಅದನ್ನು ಗೋಚರಿಸ್ತಾನೆ. ಆ ಗೋಚಾರಗಳು ಬಂದಾಗ, ಅವರು ಹೇಳಿದಾಗ ನಾವು ಅದರಂತೆ ಪಾಲನೆ ಮಾಡಬೇಕು. ಅಲ್ಲಿ ನೀವು ತಲೆ ಬೀಸ್ಕೊಂಡು ನಡೆದ್ರೆ ಏನಾಗುತ್ತೆ ಬಿಡು, ನಿಮ್ಮ ಹಾಳು ಮೂಢನಂಬಿಕೆ ಯಾಕೆ, ಅಥವಾ ನಿಮ್ಮದೇ ಆದಂಥ ಬೇರೆ ಥರ ನಾನು ಮಾಡೋ ಪ್ರತಿ ಕೆಲಸಕ್ಕೂ ನನಗೆ ಅಡ್ಡ ಬರ್ತೀರಿ, ನಾನು ಹೊರಡುವಾಗೆಲ್ಲ ನನಗೆ ಏನೋ ತೊಂದರೆ ಕೊಡ್ತೀರಿ, ನಾನು ಒಂದು ಸ್ವೇಚ್ಛೆಯಿಂದ ಇರಬೇಕು ಅಥವಾ ನನ್ನದೇ ಆದಂಥ ಒಂದು ಸ್ವತಂತ್ರತೆ ಬೇಕು, ಇದೆಲ್ಲ ನುಡಿಮುತ್ತುಗಳನ್ನು ತಾವು ಆಡಿದ್ರೆ ಅದಾದ ನಂತರ ಮುಂದಾಗುವಂಥ ಪರಿಣಾಮ ತಾವೇ ಅನುಭವಿಸ್ಬೇಕಾಗತ್ತೆ. ಬೀದಿಗೆ ಹೋಗೋದನ್ನು ಮನೆಗೆ ಬಾ ಅಂತ ಕರಿಬಾರ್ದು. ಬೀದಿಗೆ ಹೋಗೋ ಮಾರಮ್ಮ ಅಂದರೆ ಮನೆ ತನಕ ಬಂದು ಹೋಗಮ್ಮ ಅಂಥೇಳಿ ಮನೆಗೆ ಬಂದು ಹೋದ್ಮೇಲೆ ಅದಕ್ಕೆ ನೈವೇದ್ಯ ಕೊಡಬೇಕಲ್ಲ, ಆ ನೈವೇದ್ಯವೇ ಈ ಎಡವಟ್ಟುಗಳಾಗುವಂಥದ್ದು. ಅದಕ್ಕಾಗಿ ಈ ಬರ್ತಕ್ಕಂತಹ ಬೆನಕನ ಅಮಾವಾಸ್ಯೆ ಬಗ್ಗೆ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವ ಮಾತನ್ನು ಆಲಿಸಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿಭರಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಂಗಳಗೌರಿ ಅನುಷ್ಠಾನದ ಈ ಶುಭ ದಿನದಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಈ ಒಂದು ಮಂಗಳವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಮಂಗಳವಾರ. ಶ್ರೀ ಶೋಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ನಿಜ ಶ್ರಾವಣ ಮಾಸ ಕೃಷ್ಣ ಪಕ್ಷ 12/9/2023 ಮಂಗಳವಾರ ತ್ರಯೋದಶಿ ಆಶ್ಲೇಷ ನಕ್ಷತ್ರ. ಇವತ್ತು ಆಶ್ಲೇಷ ನಕ್ಷತ್ರ ಒಂದು ಕಡೆ, ಮಂಗಳಗೌರಿ ವ್ರತ ಮತ್ತೊಂದು ಕಡೆ, ಮತ್ತು ಇವತ್ತು ಪ್ರದೋಷ ಪೂಜೆ ಅದು ಇನ್ನೊಂದು ಕಡೆ. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ಬಹಳ ಅದ್ಭುತವಾದಂತಹ ವಿಶೇಷವಾದಂಥ ದಿನ. ಇದೆಲ್ಲದರ ಜೊತೆಗೆ ಲಕ್ಷ್ಮೀ ಬೋರಹಸ್ವಾಮಿಗೆ ಬೆಳಗ್ಗೆ ಅಭಿಷೇಕವನ್ನು ಮಾಡಿ ಪ್ರತಿನಿತ್ಯದ ಕಾಯಕವನ್ನು ಮಾಡಿಕೊಂಡು ನಾವಿಲ್ಲಿ ಬಂದಿರತಕ್ಕಂಥದ್ದು ನಮಗಂತೂ ಬಹಳ ಸಂತೋಷವೇ ಸರಿ. ಲಕ್ಷ್ಮೀ ಬೋರಸ್ವಾಮಿಯ ಆ ವಿಶೇಷವಾಗಿರ್ತಕ್ಕಂಥ ನೂತನ ಆಲಯ, ಅದರಲ್ಲೂ ಆ ಬೋವರಹಸ್ವಾಮಿಯ ಆ ಸಾಲಿಗ್ರಾಮ, ಬೃಹತ್ಪಟ್ಟದ ಸಾಲಿಗ್ರಾಮ, ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಬಂದು ಸಂಕಲ್ಪವನ್ನು ಮಾಡಿಸಿ ನಡೆದಂಥ ಅಭಿಷೇಕವನ್ನು ಕಣ್ತುಂಬಿಸ್ಕೊಂಡು ದೇವರಿಗೆ ವಸ್ತ್ರ ಸಮರ್ಪಣೆನೋ ಅಥವಾ ಅಲಂಕಾರದ ಪುಷ್ಪವೋ ಅಥವಾ ವಿಶೇಷವಾಗಿರ್ತಕ್ಕಂಥ ಮಡಲಕ್ಕಿಯೋ ಅಥವಾ ದೇವರಿಗೆ ಉಡಿಸಲಿಕ್ಕೆ ಸೇವೆಯೋ, ಹೀಗೆ ತಮ್ಮದೇ ಆದಂಥ ಸೇವೆಗಳು. ಹಾಗೆ ದೇವಾಲಯದಲ್ಲಿ ನಡೀತಿರ್ತಕ್ಕಂಥ ಸೇವೆಗೆ ತಕ್ಕನಾದಂಥ ಪುಟ್ಟದಾದಂಥ ಇನ್ನೊಂದು ಆಲಯ ಅಂದರೆ ಗರ್ಭಗುಡಿಯ ಮುಂದೆ ಸುಖನಾಸಿನಿ, ಆ ಕಾಯಕವೂ ಸಹಿತ ಬಹಳ ಅದ್ಭುತವಾಗಿ ನಡೀತಿದೆ. ಇದೇ ಬರ್ತಕ್ಕಂಥ 6, 7, 8 ಅಂದರೆ ಮುಂದಿನ ತಿಂಗಳು 6, 7, 8 ಆ 3 ದಿನಗಳು 48 ದಿವಸದ ಮಂಡಲ ಪೂಜೆ ನಡೆಯುತ್ತೆ. 48 ದಿವಸದ ಮಂಡಲ ಪೂಜಾ ಅನುಷ್ಠಾನಕ್ಕೆ
ಯಾರೆಲ್ಲ ಭಕ್ತರು ಬರ್ತಿರೋ ಬಂದಂತಹ ಅವರು ತಮ್ಮ ತಮ್ಮ ಸೇವೆಗಳನ್ನು ಸಲ್ಲಿಸಿ. ಹಾಗೆ ಈ ಒಂದು ಹೆಸರಿನಿಂದ ಈ ಒಂದು ಮಾತನ್ನು ದಯವಿಟ್ಟು ಎಲ್ಲರೂ ಆಲಿಸಿ. ಆನಂದ್ ಗುರೂಜಿಯವರು ಯಾರನ್ನೂ ಯಾರ ಮನೆ ಬಾಗಿಲಿಗೂ ಕಳಿಸಿದ್ದಲ್ಲ. ಯಾರಾದರೂ ನನ್ನ ಹೆಸರು ಹೇಳಿಕೊಂಡು ನಿಮ್ಮ ಮನೆ ಬಾಗಿಲುಗಳಿಗೆ ಬಂದು ಆನಂದ್ ಗುರೂಜಿಯವರ ಆಶ್ರಮದಲ್ಲಿ ದೇವಾಲಯ ಕಟ್ತಾ ಇದ್ದೀವಿ, ದೇವಸ್ಥಾನ ಕಟ್ತಾ ಇದ್ದೀವಿ, ಅದಕ್ಕೆ ನೀವು ಒಂದಿಷ್ಟು ಕಾಣಿಕೆಯನ್ನು ಕೊಡಿ ಅಂದರೆ ಯಾರನ್ನೂ ನಂಬಬೇಡಿ. ಹಾಗೆ ನಿಮ್ಮ ನಂಬರ್ಗೆ ಲೆಕ್ಕಿಡಿಪ್ ಬಂದಿದೆ, ಒಂದು ಚಕ್ರ ಯಂತ್ರ ಕಳಿಸ್ತೀವಿ ಅಥವಾ ಏನೋ ಒಂದು ಲಕ್ಷ್ಮೀ ಪಾದ ಕಳಿಸ್ತೀವಿ, ಒಂದು ಕಳಶ ಕಳಿಸ್ತೀವಿ, ನಮ್ಮ ಆಶ್ರಮದಿಂದ ಆನಂದ್ ಗುರೂಜಿಯವರ ಆಶ್ರಮದಿಂದ ಯಾರಿಗೂ ಯಾವ ಲೆಕ್ಕಿಡಿಪ್ಪು ಬರೋದಿಲ್ಲ. ಯಾರೂ ನಾವು ಫೋನ್ ಮಾಡಿ ನಮಗೆ ಹಣ ಕೊಡಿ ಅಂತ ನಾವು ಕೇಳೋದಿಲ್ಲ. ನಮ್ಮ ಆಶ್ರಮದಿಂದನೂ ನಿಮಗಂಥ ಕರೆಗಳು ಬರೋದಿಲ್ಲ. ಈ ಪ್ರಕಾರ ಯಾವುದಾದ್ರೂ ಸುದ್ದಿಗಳನ್ನು, ಗಾಳಿ ಸುದ್ದಿಗಳನ್ನು ಅಥವಾ ವ್ಯಕ್ತಿಗಳಾಗಿ ಮುಂದೆ ಬಂದು ನನ್ನ ಪಕ್ಕದಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ನನ್ನ ಜೊತೆಯಲ್ಲಿರ್ತಕ್ಕಂಥ ಫೋಟೋ ಪಕ್ಕದಲ್ಲಿದ್ದು ನೋಡಿ ನಾವು ಆನಂದ್ ಗುರೂಜಿಯವರ ಶಿಷ್ಯರು, ಆನಂದ್ ಗುರೂಜಿಯವರ ಆಶ್ರಮದಿಂದ ಬಂದಿದ್ದೀವಿ ಅಂತ ಆ ಫೋಟೋ ಪ್ರದರ್ಶನ ಮಾಡಿದ್ರು ಸಹಿತ ಅವ್ರು ಹಿಡಿದು ಬುದ್ಧಿ ಕಲಿಸಬೇಕು. ನೀವು ಬಿಟ್ಟರೆ ಯಾವುದೇ ಕಾರಣಕ್ಕೂ 10 ರೂಪಾಯಿ ಕೊಟ್ಟು ಇದು ಆನಂದ್ ಗುರೂಜಿಯವರ ಆಶ್ರಮಕ್ಕೆ ಹೋಗುತ್ತೆ 10 ರೂಪಾಯಿ ಅಂದ್ಕೊಂಡ್ರೆ ಅದು ಮೋಸ ಆಗುತ್ತೆ. ದಯವಿಟ್ಟು ಇಂತಹ ತಪ್ಪನ್ನು ಯಾರೂ ಮಾಡಬೇಡಿ. ಯಾಕೆಂದರೆ ಇದೆಲ್ಲ ನನ್ನ ಕಿವಿಗೆ ಬೀಳ್ತಾ ಇರೋದ್ರಿಂದ ನಾನು ನಿಮ್ಮ ಮುಂದೆ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ. ನೀವೇನಾದ್ರು ಸೇವೆಗಳು ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ನಿಮ್ಮ ಆನಂದ್ ಗುರೂಜಿಯವರ ಆಶ್ರಮಕ್ಕೆ ಅಥವಾ ನಿಮ್ಮ ಆಶ್ರಮಕ್ಕೆ ಲಕ್ಷ್ಮೀ ಬೋರ ಸ್ವಾಮಿಯ ಸಾನ್ನಿಧ್ಯಕ್ಕೆ ನೀವೇನಾದ್ರು ಸೇವೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ತಾವೇ ಸ್ವಯಂ ಪ್ರೇರಿತರಾಗಿ ಆಶ್ರಮಕ್ಕೆ ಬರಬೇಕು. ಅಲ್ಲಿ ನಾನು ಏನು ಸೇವೆ ಮಾಡಬೇಕು ಅಂತ ನೀವು ಚಿಂತನೆ ಮಾಡಬೇಕು. ಆ ಸೇವೆಯನ್ನು ನೀವೇ ಮಾಡಬೇಕು. ಅದು ಆರೋಗ್ಯಕರ, ಅದು ತೃಪ್ತಿಕರ. ಅದನ್ನು ಹೊರತುಪಡಿಸಿ ಆನಂದ್ ಗುರೂಜಿಯವರ ಹೆಸರೇಳಿ ನಿಮ್ಮ ಮನೆಗೆ ಬಂದಾಗ ನೀವು 100, 50, 1000 ಕೊಟ್ಟು ನಾನು ಆನಂದ್ ಗುರೂಜಿಯವರಿಗೆ ಕೊಟ್ಟಿದ್ದೀನಿ, ಅಲ್ಲಿ ಆಶ್ರಮಕ್ಕೆ ಕೊಟ್ಟಿದ್ದೀನಿ ಅಂದರೆ ಅದು ಆಶ್ರಮಕ್ಕೆ ಬಂದು ಸೇರುವ ಹಣ ಅಲ್ಲ, ಮಧ್ಯದಲ್ಲಿರ್ತಕ್ಕಂಥ ರಾಕ್ಷಸರ ಪಾಲಾಗತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ. ಇನ್ನು ಈಗ ರಾಶಿ ಫಲಗಳನ್ನು ಕೂಡ ಪ್ರಾರಂಭ ಮಾಡಬೇಕಲ್ವಾ ಗುರುಗಳೇ? ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತೀಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಗೌರೀರ್ಮ್ಯಮಾಯ ಸಲಿಲಾನ್ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಇವತ್ತು ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳಿಗೂ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ಗಿರಿಜಾಶಂಕರರ ಸಂಪೂರ್ಣವಾದಂತಹ ಫಲಾಫಲಗಳು ಎಲ್ಲರಿಗೂ ಸಿಗುವಂಥದ್ದಾಗಲಿ. ಯಾಕೆಂದರೆ ಗೌರಿ ಶಂಕರರ ಅನುಗ್ರಹ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಮಂಗಳಗೌರಿ ಅನುಷ್ಠಾನದ ಸಂಪೂರ್ಣ ಫಲ ತಮ್ಮೆಲ್ಲರಿಗೂ ಸಿಕ್ಕಂತಾಗತ್ತೆ. ಒಳ್ಳೆಯದಾಗಲಿ. ದೇವಿಯ ಆರಾಧನೆ, ದೇವಿಯ ಅನುಷ್ಠಾನ ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗೆ ದೇವರ ಪ್ರಾರ್ಥನೆ ಮಾಡುವ ಕಾಲ ಸಹಿತ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ. ಇನ್ನು ರಾಶಿಫಲದ ಕಡೆ ಗಮನ ಕೊಡೋಣ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ ಜಗದಾಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಆಶೀರ್ವಾದ ಪಡೆದು ಇವತ್ತಿನ ಕಾಯಕವನ್ನು ನಾವು ಪ್ರಾರಂಭಿಸ್ತಿದ್ದೇವೆ ಎಂಬತಕ್ಕಂಥ ಧ್ವನಿ 27 ನಕ್ಷತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದೇ. ಯಾಕೆಂದರೆ ಪ್ರತ್ಯಕ್ಷವಾಗಿ ಕಾಣುವಂಥ ತಂದೆ ತಾಯಿ, ನೀವು ದೇವ್ರನ್ನ ಎಲ್ಲಿ ನೋಡಿದ್ದೀರಿ ಅಂದರೆ ದೇವ್ರನ್ನ ನೋಡಬೇಕಾದಂತಹದ್ದು ಎಲ್ಲೋ ನೋಡ್ತೀವಿ ಅಂದರೆ ದೇವರು ಸಿಗೋದಿಲ್ಲ. ದೇವರು ನೀವು ನೋಡ್ತಿರ್ತಕ್ಕಂಥ ದೇವರು, ನೀವು ನೋಡ್ತಿರ್ತಕ್ಕಂಥ ದೇವಸ್ಥಾನ ಇದೆಲ್ಲವೂ ಸಹಿತ ಮಾನವರೇ ನಿರ್ಮಿತ ಮಾಡಿರ್ತಕ್ಕಂಥದ್ದು. ಅಥವಾ ಒಂದು ದೈವ ಸಾನ್ನಿಧ್ಯ ಅಲ್ಲಾದರೂ ಸಹಿತ ಅದನ್ನು ಒಬ್ಬ ಮಾನವರು ಒಂದು ಆಲಯವನ್ನು ಕಟ್ಟಿದ್ರೆ ಅದು ಮಾತ್ರ ದೇವಸ್ಥಾನ ಆಗುತ್ತೆ. ಆದರೆ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು, ನಡೆದಾಡೋ ದೇವರು, ಓಡಾಡೋ ದೇವರು ಎಲ್ಲಿದ್ದಾರೆ ಅಂದರೆ ನಿಮಗೆ ಜನ್ಮ ಕೊಟ್ಟಂಥ ನಿಮ್ಮ ಜನ್ಮದ ತಂದೆ ತಾಯಿ, ನಿಮ್ಮ ಜನ್ಮದಾತರೇ ನಿಮಗೆ ದೇವರು. ಆ ಜನ್ಮದಾತರನ್ನು ನೀವು ಯಾವತ್ತೂ ಪ್ರಾರ್ಥನೆಯಾಗಿ ಅವರ ಮಾತಿನಂತೆ ಅವರ ನಡೆ ನಡವಳಿಕೆಗಳನ್ನು ಅವರ ಒಂದು ಆಶೀರ್ವಾದದೊಂದಿಗೆ ಅವರ ಏನು ಹೇಳ್ತಾರೋ ಅದನ್ನು ನೀವು ಪಾಲನೆ ಮಾಡಿದ್ರೆ ಅದಕ್ಕಿಂತ ಮುಖ್ಯವಾಗಿ ಅದಕ್ಕಿಂತ ನಡೆಸುವಂಥ ಅದಕ್ಕಿಂತ ನೀವೊಂದು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಮತ್ತೊಂದು ಇಲ್ಲವೇ ಇಲ್ಲ. ಹಾಗಾಗಿ ಗಣಪತಿಯ ಪ್ರಾರ್ಥನೆ, ಅದೃಷ್ಟವನ್ನು ಭಗವಂತನ ಕೃಪಾಶೀರ್ವಾದದಿಂದ, ತಂದೆ ತಾಯಿ ಆಶೀರ್ವಾದದಿಂದ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಇನ್ನು ರಾಶಿಗಳಲ್ಲೇ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಕೆಲಸವನ್ನು ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆಗಬೇಕು. ಹಾಗೆ ಗುರುವಿನ ಅನುಗ್ರಹವನ್ನು ಪಡಿಬೇಕು. ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು 11 ಗಂಟೆ 42 ನಿಮಿಷದಿಂದ 11 ಗಂಟೆ 42 ನಿಮಿಷದಿಂದ 3 ಗಂಟೆ 23 ನಿಮಿಷದವರೆಗೂ
ಅಂತಹ ಲಾಭ ಇರತಕ್ಕಂಥ ಕ್ಷಣಗಳು ಮೇಷರಾಶಿಯವರಿಗೆ ಇಲ್ಲ. ಈ ಸಮಯದಲ್ಲೇ ಒಂದಲ್ಲ ಒಂಥರ ಅಚಾತುರ್ಯಗಳಾಗಿ ಸಮಸ್ಯೆ ಎಂಬತಕ್ಕಂಥದ್ದಾಗಿ ಮನಸ್ಸು ನೆಮ್ಮದಿಲ್ಲದಂತರತೆಯಾಗಿ ಒಂದಷ್ಟು ಬೇರೆ ಬೇರೆ ಥರ ತೊಂದರೆಗಳೆದುರಾಗ್ಬೋದು. ಜೋಪಾನ, ಎಚ್ಚರಿಕೆಯಿಂದ ಇರಿ. ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭ ನಷ್ಟ ಏನು ಎಂಬತಕ್ಕಂಥದ್ದನ್ನು ಸರಿಯಾಗಿ ಅರಿವಿನಿಂದ ನಡೆದರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ವೃಷಭ ರಾಶಿಯವರಿಗೆ ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಒಂದಷ್ಟು ಲಾಭದ ಕ್ಷಣಗಳೂ ಇದೆ. ಅದರ ಹಿಂದೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲಿಯೂ ಇದೆ. ಲಾಭ ಮತ್ತು ನಷ್ಟ ಎರಡೂ ಇವತ್ತು ಕಾಣಿಸೋದ್ರಿಂದ ಇವತ್ತು ಮಾತ್ರ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೇ ಇರ್ತಕ್ಕಂಥವ್ರಿದ್ದೀರಿ. ಮನಸ್ಸು ನೆಮ್ಮದಿಲ್ಲದಿರತಕ್ಕಂಥವ್ರಿದ್ದೀರಿ. ತುಂಬ ಏನೋ ಬಹಳ ಬಲವಾದಂಥ ಭಾರ ತಲೆ ಮೇಲಿದೆಯೇನೋ, ಇದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ವೇನೋ, ಈ ಭಾರದ ಹೊರೆಯಿಂದ ನಾವು ಆಚೆ ಬರಲಿಕ್ಕೆ ಆಗಲ್ವೇನೋ ಎಂಬತಕ್ಕಂಥ ರೀತಿಯಲ್ಲಿರ್ತೀರಿ. ಆದರೆ ಇವತ್ತಿನ ದಿವಸ ಮತ್ತೊಂದು ಆಲೋಚನೆ ಇದೆ, ಮತ್ತೊಂದು ಯೋಜನೆ ಇದೆ. ಇವತ್ತು ಮಧ್ಯಾಹ್ನ ರಾಹುಕಾಲ ಸನ್ನಿವೇಶದಲ್ಲಿ, ಅಂದರೆ ಶುಭ ಮಂಗಳವಾರದ ರಾಹುಕಾಲ ಸನ್ನಿವೇಶದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮೊಳಗಿರುವಂಥ ಕಷ್ಟದ ಕ್ಷಣಗಳನ್ನು ದೂರ ಮಾಡಿಕೊಳ್ಳಿ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ, ಕಾಗದ ಪತ್ರಗಳು ಅಥವಾ ಯಾವುದಾದ್ರೂ ಬೆಲೆ ಬಾಳುವಂಥ ವಸ್ತುಗಳು ಅಥವಾ ಯಾರಾದರೂ ಒಂದು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ಅಥವಾ ನಿಮ್ಮ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನೀವು ನಡೆಸಬೇಕಾಗಿರತಕ್ಕಂಥದ್ದು, ಇದೆಲ್ಲದರ ಮಧ್ಯದಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಇದು ಸರಿಯೋ ತಪ್ಪೋ, ಇದು ಬೇಕೋ ಬೇಡವೋ, ಇದರಿಂದ ಅನುಕೂಲ ಆಗುತ್ತೋ ಇಲ್ವೋ, ಅಥವಾ ಇದನ್ನು ಯಾರಾದರೂ ಬೇರೆಯವರು ಏನೋ ತೊಂದರೆ ಕೊಡ್ತಾರೋ ಏನೋ, ಹೀಗೆ ಒಂದಲ್ಲ ಒಂಥರ ವಿಭಿನ್ನ ಚಿಂತನೆಗಳು, ವಿಭಿನ್ನವಾದಂಥ ಆಲೋಚನೆಗಳು ನಿಮ್ಮನ್ನು ತುಂಬ ಬಾಧಿಸುತ್ತೆ. ಆದರೆ ಇವತ್ತಿನ ದಿವಸನೇ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿದಾಗ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ದುರ್ಗಾಪರಮೇಶ್ವರಿಯನ್ನು ಅಥವಾ ನಿಮ್ಮೂರಿನ ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿ. ಇದರ ಜೊತೆಗೆ ಒಂದಷ್ಟು ಗೋಕ್ಷೀರ, ಒಂದಷ್ಟು ಹಾಲನ್ನು ಸಣ್ಣ ಮಕ್ಕಳಿಗಾಗಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗಾಗಲಿ ಹಾಲನ್ನು ಕೊಟ್ಟು ತಾವು ಪ್ರಾರ್ಥನೆ ಮಾಡಿ ಬಂದಿದ್ದೇ ಆದರೆ ಇನ್ನಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ, ಅಧಿಕವಾದಂಥ ಬೆನ್ನೋವು ಮತ್ತು ಕೆಲಸದಲ್ಲಿ ಕೆಲವು ಅಡಚಣೆಗಳು, ಅದಕ್ಕಿಂತ ಮುಖ್ಯವಾಗಿ ನಿಮಗೆ ನೆಮ್ಮದಿ ಇಲ್ಲದಿರ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳಷ್ಟು ಬೇಗ ಕಣ್ಣನ್ನು ನೀರು ಬರುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಧೈರ್ಯವಾಗಿರ್ತಕ್ಕಂಥವ್ರಿಗೂ ಸಹಿತ ಎಲ್ಲೋ ಒಂದು ಕಡೆ ಅಧೈರ್ಯಕ್ಕೆ ಪಾಲಾಗುವಂಥದ್ದು ಇದೆ. ಇವತ್ತು ಎಲ್ಲವನ್ನೂ ಸಹಿತ ನೀವು ಅಂದುಕೊಂಡಷ್ಟು ವೇಗವಾಗಿ ನಡೀತಕ್ಕಂಥದ್ದಲ್ಲ. ಆದರೆ ಇದೇ ಸಮಯದಲ್ಲಿ ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಉದ್ದು ಮತ್ತು ಹೆಸರು ಇವೆರಡನ್ನೂ ಸಹಿತ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಇದರ ಜೊತೆಗೆ ಸಾಧ್ಯವಾದರೆ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಬೀದಿಯಲ್ಲಿರ್ತಕ್ಕಂಥ ನಾಯಿಗಳು ಅಥವಾ ನೀವು ಸಾಕಿರ್ತಕ್ಕಂಥ ನಾಯಿಗಳಿಗೂ ಒಂದಷ್ಟು ನಾಯಿಗಳಿಗೆ ಆಹಾರವನ್ನು ಹಾಕೋದ್ರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಳೋದು ಬಹಳ ಕಷ್ಟವೇ. ಯಾಕೆಂದರೆ ಇವತ್ತು ಎಲ್ಲ ಕಡೆಯಿಂದಲೂ ಚೆನ್ನಾಗಿ ಕಾಣುತ್ತೆ, ಎಲ್ಲವೂ ನಿಮ್ಮ ಅನುಕೂಲವಾಗೇ ಇರುತ್ತೆ, ಎಲ್ಲವೂ ನಿಮ್ಮ ಮಾತಿಗೆ ಕಟ್ಟು ಬೀಳ್ತಾ ಇರುತ್ತೆ, ಎಲ್ಲವೂ ನೀವು ಅಂದುಕೊಂಡಷ್ಟು ವೇಗವಾಗೇ ನಡೀತಾ ಇರುತ್ತೆ. ಅದರ ಮಧ್ಯದಲ್ಲೇ ಸಮಸ್ಯೆ ಎಂಬತಕ್ಕಂಥದ್ದು ಬೆಟ್ಟದಷ್ಟು ಬಂದು ಕೂತ್ಕೊಳ್ಳುತ್ತೆ. ನಿಮ್ಮ ಕಣ್ಣಿಗೆ ಕಾಣುತ್ತೆ, ನಿಮಗೆ ಅರಿವಾಗುತ್ತೆ, ನಿಮಗೆ ಗೋಚರಿಸುತ್ತೆ. ಇಂತಹ ಒಂದು ಸಮಸ್ಯೆ ನಮ್ಮನ್ನು ಬಾಧಿಸ್ಬೋದು, ಇಂಥ ಒಂದು ತೊಂದರೆ ಇವತ್ತು ನಮ್ಮ ಬೆನ್ನೇರುತ್ತೆ, ಇಂಥ ಸಮಸ್ಯೆಯಿಂದ ನಾನು ಮುಕ್ತರಾಗಿ ಆಚೆ ಹೋಗ್ಲಿಕ್ಕೆ ಆಗದಂಥ ರೀತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೇನೆ, ಇದು ನಮಗೆಲ್ಲೋ ತೊಂದರೆ ಕೊಡುತ್ತೆ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಆದರೂ ಸಿಂಹರಾಶಿಯವರು ಮಂಡಧೈರ್ಯದಿಂದ ಮಂಡತನ ಮಾಡಿ ಮುಂದೆ ನಡೀತೀರಿ, ಎಡುತ್ತೀರಿ, ಕಣ್ಣೀರು ಹಾಕ್ತೀರಿ. ಅದರಿಂದ ಇವತ್ತು ಬಹಳ ಜೋಪಾನ ಬೇಕು. ಯಾರಾದರೂ ಅನುಭವದ ಮಾತನ್ನು ಹೇಳಿದ್ರೆ ಈ ಕೆಲಸ ಮಾಡಬೇಡಿ, ಇದು ನಿಮಗೆ ಇಷ್ಟವಾಗತಕ್ಕಂಥದ್ದಲ್ಲ, ಅಥವಾ ನೀವು ಮಾಡೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ, ನೀವು ಈ ದಾರಿ ಹೋಗ್ತಿರೋದು ತಪ್ಪು, ಈ ದಾರಿ ಬೇಡ ಅಂದರೆ ಇಮ್ಮಿಡಿಯೇಟಾಗಿ ದಾರಿ ಚೇಂಜ್ ಮಾಡಿ. ಇವತ್ತು ಕೆಲಸ ಬೇಡವಾ, ಒಂದು ದಿವಸದ ಮಟ್ಟಿಗೆ ಬಿಟ್ಬಿಡಿ. ಇವತ್ತೊಂದು ದಿವಸ ನೀವೇನೂ ಕೆಲಸ ಮಾಡಬೇಡಿ, ಬೆಳಗ್ಗೆದ್ದು ದೇವರು ಕೈ ಮುಗಿರಿ, ಭಗವಂತ ಮನೇಲಿ ಏನು ಕೊಟ್ಟಿರ್ತಾನೋ ಅದನ್ನು ಹೊಟ್ಟೆ ತುಂಬ ಊಟ ಮಾಡಿ, ಮನೇಲಿ ಹಿರಿಯರು ಇರ್ತಾರಲ್ಲ, ನಿಮ್ಮ ತಂದೆ ತಾಯಿ ಅಣ್ಣ ಅತ್ತಿಗೆ ಯಾರಿದ್ದಾರಲ್ಲ
ಅವ್ರು ಏನು ಹೇಳ್ತಾರೋ ಅದನ್ನು ಮಾತಂತೆ ಆಲಿಸಿ. ಇವತ್ತು ಅವ್ರ ಮಾತಿನಂತೆ ಆಲಿಸಿ. ಇವತ್ತೇ ಏನು ತಲೆ ಹೋಗುವಂಥದ್ದಿಲ್ಲ, ಅಥವಾ ಇವತ್ತು ನೀವು ಅಗ್ರಿಮೆಂಟ್ ಸೈನ್ ಹಾಕಿದ ತಕ್ಷಣ ನಿಮ್ಮ ಜೀವನದಲ್ಲಿ ಏನೋ 1 ಕೋಟಿ ರೂಪಾಯಿ ಬಂದು ಕೂತ್ಕೊಳ್ಳಲ್ಲ. ಕೋಟಿ ಬಂದರೂ ನಾಳೆ ಆ ಕೋಟಿಯಿಂದ ಇನ್ನೂ 10 ಕೋಟಿ ನಿಮ್ಗೆ ಕಿತ್ಕೊಂಡು ಹೋಗೋ ಮಟ್ಟಿಗೆ ಬಂದರೆ ಏನು ಮಾಡ್ತೀರಿ? ಅದರಿಂದ ಇವತ್ತು ಸಿಂಹರಾಶಿಯವರು ಬಹಳ ಎಚ್ಚರಿಕೆ ವಹಿಸಬೇಕು, ಜೋಪಾನವಾಗಿರಬೇಕು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಫಲಾಫಲಗಳಲ್ಲಿ ಲಾಭ ಇದೆ. ಇವತ್ತು ಅಂದುಕೊಂಡಷ್ಟು ಮಟ್ಟಿಗೂ ಲಾಭವನ್ನೇ ಸಂಪಾದನೆ ಮಾಡ್ತೀರಿ. ಉದ್ಯೋಗ ಇಲ್ಲದಿರತಕ್ಕಂಥವ್ರಿಗೆ ಉದ್ಯೋಗದ ಒಂದು ಅನುಕೂಲ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಲಾಭ ಇದೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದುಕನ್ನು ಕಾಣುವಂಥ ಅದೃಷ್ಟ ನಿಮ್ಮದು. ಇವತ್ತು ತಾಯಿ ಬನಶಂಕರಿಯನ್ನು ಅಥವಾ ದುರ್ಗಾಪರಮೇಶ್ವರಿಯನ್ನು, ಗ್ರಾಮ ದೇವತೆಯನ್ನು ಯಾವುದೂ ಇಲ್ಲ. ನಿಮ್ಮ ಜನ್ಮದಾತೆ ನಿಮ್ಮ ತಾಯಿ. ನಿಮ್ಮ ತಾಯಿ ಮುಂದೆ ಯಾವ ದೇವತೆಯೂ ಇಲ್ಲ. ಫಸ್ಟು ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಾಯಿ ಕೈಯಿಂದ ಏನಾದ್ರು ಒಂಚೂರು ಸಿಹಿ ಪದಾರ್ಥವನ್ನು, ಒಂದಿಷ್ಟು ಸಕ್ಕರೆ, 1 ಚಿಟಿಕೆ ಸಕ್ಕರೆ ಅಂದರೆ 5 ಸ್ಪೂನ್ ಸಕ್ಕರೆ ಅಲ್ಲ, ಒಂದೇ 1 ಚಿಟಿಕೆ ಸಕ್ಕರೆಯನ್ನು ಅಮ್ಮನ ಕೈಯಿಂದ ಬಾಯಿಗೆ ಹಾಕಿಸ್ಕೊಡಿ. ನಿಮ್ಮ ತಾಯಿ ಕೈಯಿಂದ 1 ಚಿಟಿಕೆ ಸಕ್ಕರೆಯನ್ನು ನಾಲಿಗೆ ಮೇಲೆ ಹಾಕ್ಕೊಂಡ್ರೆ ಆ ಕ್ಷಣದ ಸಿಹಿ ನೀವು ಅನುಭವಿಸಿದಾಗ ನಿಮ್ಮಲ್ಲಿರ್ತಕ್ಕಂಥ ದೋಷಗಳು, ಇರ್ತಕ್ಕಂಥ ಗ್ರಹ ದೋಷಗಳು ಅಥವಾ ಯಾವುದೇ ಸಮಸ್ಯೆಗಾದರೂ ಅಲ್ಲಿಂದಲ್ಲೇ ಪರಿಹಾರ ಸಿಕ್ಬಿಡುತ್ತೆ. ಇದನ್ನು ಮಾಡಿ, ಇದರಲ್ಲಿ ಹೆಚ್ಚು ಲಾಭವನ್ನು ಕಾಣ್ತೀರಿ. ಮಂಗಳಗೌರಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ನಿಮ್ಮ ಮುಖದ ಸೌಂದರ್ಯ ಅಥವಾ ತಮ್ಮ ದೇಹವನ್ನು ತಾವು ಹೇಗೆ ಇಟ್ಕೊಳ್ಬೇಕು, ಹೇಗಿರಬೇಕು, ಹೇಗೆಲ್ಲ ಇದ್ದರೆ ನಮ್ಮ ಬದುಕು ಚೆನ್ನಾಗಿರುತ್ತೆ, ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ತಾವೇನು ಚಿಂತನೆ ಮಾಡ್ತೀರೋ ಅವೆಲ್ಲವೂ ಸಹಿತ ಒಂದು ಸಾರ್ಥಕತೆ ಆಗುತ್ತೆ. ಆದರೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ನಿಂದನೆಗೊಳಗಾಗ್ತೀರಿ. ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಮನಸ್ಸು, ನೀವು ಅಂದುಕೊಂಡಿದ್ದೀರಿ ನಾನು ಮಾಡ್ತಿರೋದೆಲ್ಲ ಸರಿ ಇದೆ, ನಾನು ಕ್ರಮವಾಗಿದ್ದೀನಿ, ಕರೆಕ್ಟಾಗಿದ್ದೀನಿ, ನನ್ನ ಸಾಧ್ಯವಾದಷ್ಟು ನನ್ನ ರೀತಿಯಲ್ಲಿ ಬೇರೆ ಯಾರೂ ಇರಲಿಕ್ಕಾಗೋದಿಲ್ಲ ಅಂತ ನಿಮ್ಮ ಮನಸ್ಸು ಹೇಳ್ಬೋದು. ಆದರೆ ಅದನ್ನಲ್ಲೇ ಕೆಲವು ತಪ್ಪುಗಳನ್ನು ಹುಡುಕಿ ನಿಮ್ಮನ್ನು ಕಣ್ಣೀರು ಹಾಕಿಸುವಂಥ ಪರಿಸ್ಥಿತಿ ಇವತ್ತು ಎದುರಾಗಿಬಿಡುತ್ತೆ. ಭಾಳ ಜೋಪಾನ ಬೇಕು. ಇವತ್ತು ಅದರಲ್ಲೂ ಸರಿಸುಮಾರು 12ರಿಂದ 4ರವರೆಗೂ, 12 ಗಂಟೆಯಿಂದ 4 ಗಂಟೆ 12 ನಿಮಿಷದವರೆಗೂ ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. ಈ ಸಮಯದಲ್ಲೇ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ, ಸಮಸ್ಯೆ ಎಂಬತಕ್ಕಂಥ ಎದುರಾಗುತ್ತೆ, ಒಂದಲ್ಲ ಒಂಥರ ತೊಂದರೆ ತಾಪತ್ರಗಳಾಗಿ ಮನಸ್ಸು ನೆಮ್ಮದಿದಂಥ ರೀತಿಯಲ್ಲಾಗುತ್ತೆ. ಇವತ್ತು ತಾಯಿ ಶಂಕರಿಯನ್ನಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ದೇವತೆಯನ್ನು ಅಥವಾ ಸಾಧ್ಯವಾದರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು, ಇದೆಲ್ಲಕ್ಕಿಂತ ಮುಖ್ಯವಾಗಿ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಒಂದಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಡ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆ ಬೇಕು. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ತುಲಾರಾಶಿಯವರು ಒಳಿತನ್ನು ಕಾಣ್ತೀರಿ. ಇದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿ ಲಕ್ಷ್ಮಿಯ ಅರ್ಚನೆಯ ಹೆಸರುಗಳನ್ನು, ತಾಯಿಯ 108 ಹೆಸರುಗಳನ್ನು ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು ಅಥವಾ ಒಂದಷ್ಟು ಬೆಟ್ಟ ಕುಂಕುಮವನ್ನು ಅಂದರೆ ಒಂದಷ್ಟು ಪುಡಿ ಕುಂಕುಮವನ್ನು ತಂದು ತಾಯಿ ಲಕ್ಷ್ಮಿಯ ಪಾದಕ್ಕೆ ಇಟ್ಟು, ಅಥವಾ ನಿಮ್ಮ ಮನೆಯಲ್ಲಿ ದೇವ್ರ ಫೋಟೋ, ಲಕ್ಷ್ಮಿ ಫೋಟೋ ಇದ್ದರೆ ಒಂಚೂರು ಲಕ್ಷ್ಮಿಯ ಫೋಟೋದಲ್ಲಿರ್ತಕ್ಕಂಥ ಅಮ್ಮನವರ ಪಾದಕ್ಕೆ ಒಂಚೂರು ಕುಂಕುಮ ಹಚ್ಚಿ ಆ ಕುಂಕುಮವನ್ನು, ಪುಡಿ ಕುಂಕುಮ ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀವಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ. ಮನಸ್ಸು ಸ್ವಲ್ಪ ನೆಮ್ಮದಿ ಇದ್ದಂತೆ ಇರುತ್ತೆ. ನನ್ನವರು ತನ್ನವರು ಅಂತ ಯಾರನ್ನು ನಂಬಿದ್ದಿರೋ, ನಂಬಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಒಂಥರ ಬೇರೆ ಬೇರೆ ಥರನೇ ಚಿಂತನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ನಮ್ಮ ಶ್ರಮವನ್ನು, ನಮ್ಮಲ್ಲಿರ್ತಕ್ಕಂಥ ಕೆಲಸವನ್ನು ಅಥವಾ ನಾವು ಮಾಡುವಂಥ ವೃತ್ತಿಯನ್ನು ಅಥವಾ ನಾವು ಏನೇ ಒಂದು ಸಮಾಜಕ್ಕಾಗಿ ಅಥವಾ ಮನೆಗಾಗಲಿ ಅಥವಾ ಕುಟುಂಬಕ್ಕಾಗಲಿ ಅಥವಾ ನಮ್ಮ ಅಭಿವೃದ್ಧಿಗಾಗಲಿ ನಮ್ಮ ಶ್ರೇಯಸ್ಸಿಗಾಗಲಿ ನಾವು ಏನು ಮಾಡಿದ್ರು ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳುವಂಥವ್ರು ಇದ್ದಾರೆ ವಿನಃ ಆ ಮಾಡ್ತಿರ್ತಕ್ಕಂಥದ್ದು ಸರಿ ಇದೆ ಅಂತ ಬೆಂತಟ್ಟಿ ನಿಮ್ಮನ್ನು ಒಂಚೂರು ಮುಂದೆ ಕಳಿಸುವಂಥವ್ರು ಇಲ್ಲ. ಅಂದರೆ ಇವತ್ತು ಎಲ್ಲರೂ ಸಹಿತ ನೆಗೆಟಿವ್ ಮಾತಾಡ್ತಾರೆ ನಿಮ್ಮ ಬಗ್ಗೆ. ಎಲ್ಲರೂ ಏನೇ ಒಂದು ಹೇಳಿದ್ರು ಅದಕ್ಕೆ ಇನ್ನೊಂದು ಪರ್ಯಾಯ ಹೇಳುವಂಥದ್ದು. ನಾವು ಮಾಡ್ತಿರ್ತಕ್ಕಂಥದ್ದು ಎಷ್ಟೇ ಸರಿ ಇದ್ರೂ ಅದು ನೋಡಿ ಸರಿ ಇಲ್ಲ, ಅದನ್ನು ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಹೀಗೆ ಮಾಡಿದ್ರೆ ಮತ್ತಷ್ಟು ಅನುಕೂಲ ಆಗ್ತಿತ್ತು, ಹೀಗೆ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಜಾಸ್ತಿ ಆಯಿತೋ ಏನೋ, ಅಥವಾ ಇದರಿಂದ ತೊಂದರೆಗೊಳಗಾಗ್ತಿರೋ ಏನೋ, ಈ ಪ್ರಕಾರವಾಗಿರ್ತಕ್ಕಂಥ ಬೇಡವಾದಂಥ ಮಾತುಗಳಾಡಿ ನಿಮ್ಮ ಮನಸ್ಸನ್ನು ನೋಯಿಸ್ತಾರೆ. ಅದಕ್ಕೋಸ್ಕರ ವೃಶ್ಚಿಕ ರಾಶಿಯವರು ಯಾರು ಏನು ಹೇಳಿದ್ರು ನಿಮ್ಮ ಬುದ್ಧಿ ನಿಮ್ಮ ಕೈಲಿರಲಿ. ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನ ನಿಮ್ಮ ಕೈಲಿದ್ದು ನಾನು ಮಾಡುವಂಥ ಕೆಲಸ ಇದರಿಂದ ಅನುಕೂಲ ಆಗುತ್ತೆ, ಅನುಕೂಲ ಆಗಬೇಕು ಅಂತಕ್ಕಂಥದ್ರ ಚಿಂತನೆಯಲ್ಲಿದ್ದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇಲ್ವಾ ಒಂದಲ್ಲ ಒಂಥರ ಸಮಸ್ಯೆ ಈಡಾಗ್ತೀರಿ.
ಸಮಸ್ಯೆಗಳಿಂದ ಈಡಾಗಿ ತೊಂದರೆ ಅನುಭವಿಸೋದಕ್ಕಿಂತ ಸರಿಯಾದಂಥ ಕ್ರಮವನ್ನು ಅನುಸರಿಸ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಒಳ್ಳೆ ಫಲಗಳೇ ನಿಮಗೆ ಸಿದ್ಧಿಯಾಗುತ್ತೆ. ಇದರ ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಸರಿಯಾದಂಥ ಕ್ರಮವನ್ನು ನೀವು ಅನುಸರಿಸೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಹಾಗೆ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 3 ಗಂಟೆಗೆ ಅಪರಾಹ್ನ ಕಾಲ 3ರಿಂದ 4:20 ಈ ಸಮಯದಲ್ಲಿ ಒಂದು ಲೋಟ ನೀರಿಗೆ ಒಂಚೂರು ಅರಿಶಿನ ಮತ್ತು ಒಂಚೂರು ಸುಣ್ಣ ಹಾಕ್ಕೊಂಡ್ರೆ ಅದು ಕೆಂಪಾಗುತ್ತೆ. ಅರಿಶಿನ, ಸುಣ್ಣ, ನೀರು ಈ 3 ಮಿಶ್ರಿತವಾಗಿರ್ತಕ್ಕಂಥ ಕೆಂಪು ನೀರಿನಿಂದ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಶಾಂತಿ ನೆಮ್ಮದಿ ಖಂಡಿತ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಏನೇ ವ್ಯವಹಾರ ಮಾಡಬೇಕಾದ್ರೂ, ಯಾವುದೇ ಲೇವಾದೇವಿ ಮಾಡಬೇಕಾದ್ರೂ ರಹಸ್ಯವಾಗಿ ಏನೋ ಮಾಡ್ತೀನಿ, ಗೌಪ್ಯವಾಗಿ ಮಾಡ್ತೀನಿ, ಯಾರಿಗೂ ಗೊತ್ತಿಲ್ಲದಂಗೆ ಮಾಡ್ತೀನಿ ಅಂದರೆ ಅಲ್ಲಿ ಸಿಕ್ಕಾಕ್ಕೊಳ್ತೀರಿ. ಇವತ್ತು ನೀವೇನೇ ಮಾಡಿದ್ರೂ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರಿಗೂ, ನಿಮಗೆ ಬೇಕಾದಂಥವ್ರಿಗೂ, ನಿಮ್ಮ ಕುಟುಂಬಸ್ಥರಿಗೂ 4 ಜನಕ್ಕೆ ಗೊತ್ತಾದರೆ ಖಂಡಿತ ತಪ್ಪಲ್ಲ. ಯಾವುದು ರಹಸ್ಯ ನೋಡಬೇಕು, ಯಾವುದು ಬೇಕು, ಯಾವುದು ಬೇಡ ಅದನ್ನು ಸರಿಯಾಗಿ ಆಲೋಚನೆ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವು ಯಾರನ್ನ ನಂಬಿದ್ರೂ ಮೋಸಕ್ಕೊಳಗಾಗ್ತೀರಿ. ಇವತ್ತು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರಿಂದಲೇ ಮೋಸ ಜಾಸ್ತಿ ಆಗುತ್ತೆ. ಭಾಳ ಜೋಪಾನ. ಇವತ್ತು ಮಾಡುವ ಒಂದು ಕೆಲಸ, ಯಾವುದೇ ಕೆಲಸ ಆದರೂ ಸಾಧ್ಯವಾದರೆ ಒಂದು ದಿವಸದ ಮಟ್ಟಿಗೆ ಮುಂದೂಡಿ. ಆಗೋದೇ ಇಲ್ಲ, ಇವತ್ತು ಮಾಡಲೇಬೇಕು, ಇವತ್ತು ಕಾಗದ ಪತ್ರಕ್ಕೆ ಸೈನ್ ಹಾಕಲೇಬೇಕು, ಇವತ್ತು ನಾನು ಎಲ್ಲೋ ಒಂದು ಅಗ್ರಿಮೆಂಟ್ ಸೈನ್ ಹಾಕಲೇಬೇಕು, ಈ ಪ್ರಕಾರವಾದಂಥ ಚಿಂತನೆ ಇದ್ದರೆ ಯಾರನ್ನಾರು ಒಂದಿಬ್ಬರನ್ನ ಜೊತೆಲಿಟ್ಕೊಂಡು ಅವರ ಸಾಕ್ಷಿಯನ್ನು ಮುಂದಿಟ್ಕೊಂಡು ನೀವು ಸೈನ್ ಹಾಕಿ. ಅಲ್ಲೂ ಸ್ವಲ್ಪ ನೋವೇ, ಆದರೂ ವಿಧಿ ಇಲ್ವಲ್ಲ. ವಿಧಿ ಇಲ್ಲದಂಥ ಪರಿಸ್ಥಿತಿ ಇದ್ದಾಗ ಇವರಾದರೂ ಸ್ವಲ್ಪ ಜೊತೆಗೆ ನಿಂತ್ಕೋತಾರಲ್ಲ ಅಂತಕ್ಕಂಥದ್ದು. ಆದರೆ ಆ ಜೊತೆಗೆ ನಿಲ್ಲುವ ವ್ಯಕ್ತಿ ಯಾರು ಅಂತಕ್ಕಂಥದ್ದನ್ನು ನೀವು ತೀರ್ಮಾನ ಮಾಡಬೇಕು. ಯಾಕೆಂದರೆ ಸ್ವಲ್ಪ ಯಾಮಾದರೂ ಎಡವಟ್ಟಾಗುತ್ತೆ. ಧನುರಾಶಿಯವರು ಭಾಳ ಜೋಪಾನ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಎದುರಾಗ್ತಿರ್ತಕ್ಕಂಥ ಆರೋಗ್ಯದಲ್ಲಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಯನ್ನು ಅಲ್ಲಿಂದಲೇ ಸರಿಪಡಿಸ್ಕೊಳ್ಳಿಲ್ಲ ಅಂದ್ಕೊಳ್ಳಿ, ಅದು ಬೇರೊಂದು ಥರ ಸಮಸ್ಯೆಗೀಡಾಗುತ್ತೆ. ಯಾವತ್ತೂ ಅನಾರೋಗ್ಯಕ್ಕೆ ತುತ್ತಾದ ಮೇಲೆ ಏನೋ ಸರಿಪಡಿಸ್ಕೊಳ್ತೀನಿ ಅಂದರೆ ಆಗೋದಿಲ್ಲ. ಆರೋಗ್ಯವನ್ನು ಸರಿಪಡಿಸ್ಕೊಳ್ಳುವಂಥ ವಿಧಿವಿಧಾನ ಆಗಿರಬೇಕು. ಹಾಗೆ ಏನೇ ಕೆಲಸ ಕಾರ್ಯ ಮಾಡಿದ್ರೂ ಸ್ವಲ್ಪ ಜೋಪಾನ ಬೇಕು. ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ಆಲಿಸಬೇಕು. ಇದರ ಜೊತೆಗೆ ಇವತ್ತು ಓಂ ಶಂ ಶನೈಶ್ಚರಾಯ ನಮಃ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಎಲ್ಲರೂ ಹನುಮ ಕ್ಷೇತ್ರಕ್ಕೆ ಬಂದು ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಜೊತೆಗೆ ಇರ್ತಕ್ಕಂಥ ಗಂಡಾಂತರಗಳನ್ನು, ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಿ. ಏನೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ದೇವರ ಪ್ರಾರ್ಥನೆ ಮಾಡ್ತಾ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತಿನ ದಿವಸ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಏನೇ ಮಾಡಬೇಕಾದ್ರೂ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ತಂದುಕೊಳ್ಬೇಕಾದ್ರೆ ಅದರ ಫಲಗಳು ಸಾಕಷ್ಟು ವಿಶೇಷವಾಗಿರಬೇಕು. ಹಾಗೆ ಇವತ್ತಿನ ದಿವಸ ಕಾಳಿಯನ್ನು ಅಥವಾ ಮಹಾಲಕ್ಷ್ಮಿಯನ್ನು ಅಥವಾ ದುರ್ಗೆಯನ್ನು ಅಥವಾ ಶಾರದೆಯನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಇವತ್ತು ನಿಮ್ಮ ಪ್ರಾರ್ಥನಾ ಕಾಲದಲ್ಲಿ ಕೆಂಪು ಗಂಧ, ಕೆಂಪು ವಸ್ತ್ರ, ಕೆಂಪು ಹೂವು, ಕೆಂಪು ದಾರ ಇಂತಹದ್ದನ್ನು ಕೆಂಪು ವರ್ಣದ್ದು ಅಂದರೆ ರಕ್ತವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ ಹಾಗೆ ಎಲ್ಲವೂ ಸಹಿತ ಕೆಂಪು ಬಣ್ಣದ ಒಂದಷ್ಟು ಕುಂಕುಮ, ಹೂವು, ಪುಷ್ಪ ಎಲ್ಲವೂ ಇದ್ದರೆ ಅದರ ಫಲಾಫಲಗಳು ಸಾಕಷ್ಟು ಬೇಗ ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅತ್ಯದ್ಭುತವಾದಂಥ ಕಾಯಕ ಸಿದ್ಧಿಯಾಗಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ವ್ಯವಹಾರಗಳು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡಂಗಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಲಾಭ ಎಂಬತಕ್ಕಂಥದ್ದು ಭಗವಂತ ಕಣ್ಣಕ್ಕೆ ಕಾಣೋ ಥರನೇ ತೋರಿಸ್ತಾ ಇರ್ತಾನೆ. ಆದರೆ ಒಳ್ಳೆ ಮನಸ್ಸಿನಿಂದ ಮಾಡಬೇಕು. ಭಗವಂತ ಕೊಟ್ಟಾಗ ಸಾರ್ಥಕತೆಯ ಜೀವನ ನಡೆಸಬೇಕು. ಹಾಗೆ ಇದ್ದಾಗ 4 ಜನಕ್ಕೆ ಹಂಚ್ಕೊಂಡು ಊಟ ಮಾಡೋ ಕ್ರಮ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರ ಹಸಿವಿನ ಬಗ್ಗೆ ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನ ಮಾಡೋದರಲ್ಲಿ ಮುಂದಾಗಬೇಕು.
ಯಾವುದೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಒಳ್ಳೆಯ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ಆರೋಗ್ಯದ ಕಡೆ ಮಾತ್ರ ಗಮನ ಬೇಕು. ಯಾಕೆಂದರೆ ನಿಮ್ಮ ರಾಶಿಫಲದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ಮೊಣಕಾಲು ಚಿಪ್ಪುಗಳು ತುಂಬ ನೋವು ಬರ್ತಕ್ಕಂಥದ್ದು, ಮೀನು ಮಾಂಸಖಂಡ ನೋವು ಬರ್ತಕ್ಕಂಥದ್ದು, 4 ಮತ್ತು 3ನೇ ಪಾದದಲ್ಲಿರ್ತಕ್ಕಂಥವ್ರಿಗೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಎದುರಾಗುವಂಥದ್ದು, ಅಂದರೆ ಒಂದಿಷ್ಟು ಅಲರ್ಜಿ ಸಮಸ್ಯೆ ಆಗುವಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸ್ಬೋದು. ಆದರೆ ಈ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ನಿಮ್ಮ ಕೈಯಲ್ಲಿ. ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು 1 ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ, ಧನ್ವಂತರಿ ಮಹಾವಿಷ್ಣುವನ ಆರಾಧನೆ ಮಾಡಿ, ಅದಾದ ನಂತರ ಆ ಜೇನುತುಪ್ಪವನ್ನು ತಾವೇ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ, ಇದಿಷ್ಟು ಕಾಯಕವನ್ನು ಮಾಡಿ ನಂತರ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಂತರ ಆಚೆ ಬಂದರೆ ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಈಗ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಬೇಕು. ಇನ್ನು ಪೂಜಾನುಷ್ಠಾನ ಪ್ರಾರಂಭ ಮಾಡಬೇಕಂದ್ರೆ, ಪೂಜೆ ಮಾಡಿಸ್ಬೇಕು ಅಂದರೆ ಒಬ್ಬ ಋತ್ವಿಜರ ಅವಶ್ಯಕತೆ ನಮಗಿದ್ದೇ ಇರುತ್ತಲ್ವ. ಎಂದಿನಂತೆ ಈ ಬಾರಿಯೂ ಕೂಡ ಗಾಂಧಿ ಬಜಾರ್ನ ಶಿವಶಂಕರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಹರೀಶ್ ರವರು, ನನ್ನ ಅಣ್ಣ, ನನ್ನ ಚಿಕ್ಕಪ್ಪರವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೆಣ್ಣು ಮಕ್ಕಳು ಬರಲಿಲ್ವಲ್ಲ? ಹೆಣ್ಣು ಮಕ್ಕಳು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಹೆಣ್ಮಕ್ಕಳಿಗೆ ಟ್ರಾಫಿಕ್ ಜಾಮ್, ಅದಕ್ಕಿಂತ ಮುಖ್ಯವಾಗಿ ಅದಕ್ಕೆ ಹೇಳೋದು ಹೆಣ್ಣು ಮಕ್ಕಳು ಅಂತ. ಹೆಣ್ಣು ಮಕ್ಕಳಿಗೆ ಅವರದೇ ಆದಂತಹ ಕೆಲವು ಕ್ರಮಗಳಿರ್ತವೆ, ಕರ್ತವ್ಯಗಳಿರುತ್ತೆ, ಜವಾಬ್ದಾರಿ ಇರುತ್ತೆ. ಇರಲಿ, ಏನೇ ಆದರೂ ಯಾರೆಲ್ಲ ಪೂಜೆಗೆ ರೆಡಿಯಾಗಿದ್ದೀರಿ, ಸಿದ್ಧರಾಗಿದ್ದೀರಿ, ಮನೆಗಳಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಿದ್ದೀರಿ, ನಿಮ್ಮ ಜೊತೆಗೆ ನಾವು ಪೂಜಾ ಅನುಷ್ಠಾನವನ್ನು ಮಾಡ್ತಿದ್ದೀವಿ ಅಂತ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೇವೆ. ಹಾಗೆ ಒಳ್ಳೆಯದಾಗಲಿ, ಮಂಗಳಗೌರಿಯನ್ನು ಪ್ರಾರ್ಥನೆ ಮಾಡೋಣ. ಆದರೆ ಅದಕ್ಕೂ ಮುಖ್ಯವಾಗಿ ಗಣಪತಿಯನ್ನು ನಮಸ್ಕಾರ ಮಾಡಿ ಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡೋಣ. ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮಕೇತುವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಸುಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಪಮಷ್ಟವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಶ್ರೀ ಮಂಗಳಗೌರಿಯೇ ನಮಃ. ಓಂ ಮಂಗಳದಾತ್ರೇ ನಮಃ. ನಮಃ. ಓಂ ದುರ್ಗಾಯೇ ನಮಃ. ಓಂ ಪಾರ್ವತ್ಯೇ ನಮಃ. ಓಂ ರುದ್ರಾಣ್ಯೇ ನಮಃ. ಓಂ ಚಂಡಿಕಾಯ ನಮಃ. ಓಂ ಚಂಡಿಕಾಯ ನಮಃ. ಸರ್ವಾಭರಣ ವಿಭೂಷಿತಾಯೇ ನಮಃ. ಓಂ ಕದಂಬರವಾಸಿನ್ಯೇ ನಮಃ. ಪರಾಶಕ್ತಿಯೇ ನಮಃ. ಪರಾತ್ಪರಾಯ ನಮಃ. ಶಿಷ್ಟಪೂಜಿತಾಯ ನಮಃ. ಮಹೇಶ್ವರ್ಯೇ ನಮಃ. ಲೋಕಜನನ್ಯೇ ನಮಃ. ಶಿವಾಯೇ ನಮಃ. ಶಿವಾಯೇ ನಮಃ. ಅಪರ್ಣಾಯ ನಮಃ. ಶಾಸ್ತ್ರರೂಪಿಣ್ಯೇ ನಮಃ. ಗಾಯತ್ರ್ಯೇ ನಮಃ. ಸಾವಿತ್ರೇ ನಮಃ. ಗರುಡಾದಿ ಸಮನ್ವಿತಾಯ ನಮಃ. ಮನೋವಾಂಚಿತಾಯ ನಮಃ. ಸರ್ವಸಿದ್ಧಿಪ್ರದಾಯಕಾಯ ನಮಃ. ಕಲ್ಯಾಣರೂಪಾಯ ನಮಃ. ಮಂಗಳಗೌರ್ಯೇ ನಮಃ. ಕಮಲವಾಸಿನ್ಯೇ ನಮಃ. ಕೋಮಲಾಯ ನಮಃ. ಬ್ರಾಹ್ಮ್ಯೇ ನಮಃ. ಮಹೇಶ್ವರ್ಯೇ ನಮಃ. ಕೋಮಾರ್ಯೇ ನಮಃ. ವೈಷ್ಣವ್ಯೇ ನಮಃ. ವಾರಾಕ್ಯೇ ನಮಃ. ಇಂದ್ರಾಣ್ಯ
ಕಾಲ ಭಗವಂತ ಕೊಟ್ಟಿರುವಂತಹ ಆಯುಷ್ ಪ್ರಮಾಣ ಎಷ್ಟಿದೆಯೋ ಅಷ್ಟೂ ಸಹಿತ ಸಂತೋಷವಾಗಿರುವಂಥ ರೀತಿಯಲ್ಲಾಗಲಿ. ಯಾಕೆಂದರೆ ದಂಪತಿಗಳು ನೀವು ಗಂಡ ಹೆಂಡ್ತೀರು ಚೆನ್ನಾಗಿದ್ದರೆ ನಿಮ್ಮ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಭಗವಂತನಿಗೆ ಆರತಿ ನಡೆಸೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ